Welcome to all. So welcome to the students. Okay, Bhumika, Dhanushri, Sania, Taranum. Hello. Arafat Tanjum. ಕೇಳಿಸ್ತಾ ಇದೆಯಾ? ಓಕೆ, ಸಹನಾ ಬಿ ಎಂ. ಶ್ರೀಗೌರಿ, ಅಂಕಿತಾ, ಭೂಮಿಕಾ, ಧನುಶ್ರೀ, ಓಕೆ. ಎಷ್ಟು ಜನ ಇದ್ದೀರಿ ನೋಡಿ, ಎಷ್ಟು ಜನಕ್ಕೆ ವಾಯ್ಸ್ ಕೇಳಿಸ್ತಾ ಇದೆ ಸ್ವಲ್ಪ. ಓಕೆ, ಯಾರು? ಧನುಶ್ರೀನಾ? ಭೂಮಿಕಾ ನೋಡಿ, ಮೈಕ್ ಓಕೆ, ಮೈಕ್ ನೀವು ಅನ್ಮ್ಯೂಟ್ ಮಾಡಿದಾರೆ ಕೆಲವರು. ಭೂಮಿಕಾ ಮೈಕನ್ನು ಆನ್ ಮಾಡ್ಕೊಳ್ರಿ, ಸೌಂಡ್ ಕೇಳುತ್ತೆ. ಸೊ ಭಾಳಷ್ಟು ಜನ ಮೈಕನ್ನು, ಶ್ರೀಗೌರಿ ನೋಡಿ ಎಲ್ಲರೂ ಮೈಕನ್ನು ಅನ್ಮ್ಯೂಟ್ ಮಾಡಿದಿರಿ. ಸೊ ನೀವು ಮ್ಯೂಟ್ ಮಾಡಿದರೆ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿದಿರಿ ನೋಡಿ. ಅಂಕಿತಾ ಬಿ ಆರ್, ಸಾನಿಯಾ, ಸಹನಾ, ದರ್ಶಿನಿ, ಸಹನಾ ಬಿ ಎಂ. ಕೇಳಿಸ್ತಾ ಇದೆಯಲ್ಲ? ಓಕೆ ಓಕೆ. ನೋಡಿ, ಈಗ ಇಲ್ಲಿ ನನಗೆ 9 ವಿದ್ಯಾರ್ಥಿಗಳು ತೋರಿಸ್ತಾ ಇದೆ ಔಟ್ ಆಫ್ 29, 10. ಓಕೆ, 10 ಮೆಂಬರ್ಸ್. ಮೈಕನ್ನು ನೋಡಿ ಆನ್ ಮಾಡ್ಕೋಬೇಕು. ಈ ಕಡೆ ನನಗೆ ಮೈಕ್ ನೀವು ಇದು ಮಾಡ್ಕೊಂಡಿದ್ದೀರಿ. ಸೊ ಈಗ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಾನು 10 ಜನ ಇದ್ದೀರಿ ನೋಡಿ, 10 ಜನ ಅಂತ ತೋರಿಸ್ತಾ ಇದೆ. ಸೊ ಹೂ ಆರ್ ದ 10 ಮೆಂಬರ್ಸ್? ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಭೂಮಿಕಾ, ಧನುಶ್ರೀ, ತರನ್ನುಮ್, ಶ್ರೀಗೌರಿ, ಅಂಕಿತಾ ಬಿ ಆರ್, ಅರಫತ್ ಅಂಜುಮ್, ದರ್ಶಿನಿ, ಶಾರದಾ, ಕಾವ್ಯಕ್ಕೆ. ಸಹನಾ ಇದ್ದೀರಾ? ಯಾರು? ಸಹನಾ ಬಿ ಎಂ. ಓಕೆ ಓಕೆ, ಕೇಳಿಸ್ತಾ ಇದೆಯಾ? ನೋಡಿ, ಈಗ ಒಂದು ಪ್ರಾಬ್ಲಮ್ ಬಿಗಿನ್ ಮಾಡ್ತೀನಿ ನಾನು. ಸೊ ಐ ವಿಲ್ ಶೇರ್ ದ ವೈಟ್ ಬೋರ್ಡ್. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕಾಣಿಸ್ತಾ ಇದೆಯಾ? ನೋಡಿ, ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತೀನಿ. ಈಗ 12 ಜನ ಇದ್ದೀರಿ. ಐ ಹೋಪ್ ಆಲ್ ಆಫ್ ಯು ಆರ್ ಲಿಸನಿಂಗ್ ವಾಟ್ ಐ ಆಮ್ ಸೇಯಿಂಗ್. ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇವತ್ತಿನ ಕ್ಲಾಸ್. ಶೋ ದಟ್ ದ ರಿಲೇಷನ್. ಪೆನ್ನು ಪೇಪರ್ ರೆಡಿ ಇದೆಯಾ ನಿಮ್ಮ ಹತ್ರ? ಪೆನ್ನು ಪೇಪರ್ ರೆಡಿ ಇಟ್ಕೊಳ್ರಿ. ಶೋ ದಟ್ ದ ರಿಲೇಷನ್
show that the relation R1 in the set of real numbers are ಕಾಣಿಸ್ತಾ ಇದೆಯಾ ಡಿಫೈನ್ಡ್ ಆಸ್ ಕಾಣಿಸ್ತಾ ಇದೆಯಾ ಓಕೆ ರಿಲೇಷನ್ ನೋಡಿ R1 is equal to so relation is AB such that A is less than or equal to B square ಓದಿ ಏನಿದೆ ಸ್ಕ್ರೀನ್ ಮೇಲೆ ನೋಡೋಣ ಒಬ್ರು ಯಾರಾದ್ರು ಕಂಟಿನ್ಯೂ ಮಾಡಿ A is less than or equal to B square is reflexive symmetric or transitive reflexive symmetric or transitive ಸೊ ಇದು ಇವತ್ತಿನ ಮೊದಲನೇ ಎಕ್ಸಾಂಪಲ್ ನೋಡಿ ಇನ್ನೊಂದ್ಸರಿ ಸ್ಕ್ರೀನ್ ಮೇಲೆ ಹಿಂದಕ್ಕೆ ಹೋಗ್ತೀನಿ ನಾನು ಪ್ರಾಬ್ಲಮ್ ಓದಿ ಇನ್ನೊಂದ್ಸರಿ ಕಾಣಿಸ್ತಾ ಇದೆಯಾ ಪ್ರಾಬ್ಲಮ್ ಓಕೆ ಪ್ರಾಬ್ಲಮ್ ಓದಿ ಓಕೆ ಓಕೆ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ನೋಡಿ ಇದು ಇವತ್ತಿನ ಮೊದಲನೇ ಎಕ್ಸಾಂಪಲ್ ಇದು ಐ ಹೋಪ್ ಆಲ್ ಆಫ್ ಯು ಆರ್ ಲಿಸನಿಂಗ್ ಸ್ವಲ್ಪ ನಿಮ್ಮ ಮೈಕ್ ಅನ್ನು ಸರಿ ಮಾಡ್ಕೊಳ್ರಿ ಸ್ಕ್ರೀನ್ ಅಬ್ಸರ್ವ್ ಮಾಡ್ರಿ ಓಕೆ ಸೊಲ್ಯೂಷನ್ ನೋಡ್ಕೊಳ್ರಿ ಸೊಲ್ಯೂಷನ್ ಬಿಗಿನ್ ಮಾಡ್ತೀನಿ ಓಕೆನಾ ನೋಡಿ ರಿಫ್ಲೆಕ್ಸಿವ್ ಆಗುತ್ತಾ ಇದು ನೋಡೋಣ ರಿಫ್ಲೆಕ್ಸಿವ್ ನೋಡಿ ಯಾವ ಸೆಟ್ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಯಾವ ಸೆಟ್ ಇದೆ ಕೇಳಿಸ್ತಾ ಇದೆಯಾ ಓಕೆ ಯಾವ ಸೆಟ್ ಕೊಟ್ಟಿದ್ದಾರೆ ನೋಡಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಇದೆ ಓಕೆ ನೋಡಿ ಈಗ ಎ ಬಿಲಾಂಗ್ಸ್ ಟು ಆರ್ ಆಗ್ಬೇಕು ಇದಕ್ಕೆ ಆಗುತ್ತಾ ಇಲ್ಲ ನೋಡೋಣ ಸೊ ಯಾವ್ದಾದ್ರು ಒಂದು ರಿಯಲ್ ನಂಬರ್ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ನೋಡಿ ರಿಯಲ್ ನಂಬರ್ ತಗೊಳ್ತೀನಿ ಒಂದು ಯಾವ್ದಾದ್ರು ಒಂದು ಹಾಫ್ ಅಂತ ತಗೊಳ್ಳೋಣ ಭೂಮಿಕಾ ಇದೀರಾ ಯಾರು ಮಾತಾಡ್ತಿರೋದು ಯಾರು ಹೇಳಿ ಅರಾಫತ್ ಅಂಜುಮ್ ಮತ್ತೆ ಯಾರಿದ್ದೀರಿ ನೋಡ್ರಿ ಲೈನಲ್ಲಿ ಭೂಮಿಕಾ ಇದ್ದೀರಾ ಧನುಶ್ರೀ ಕಾಣಿಸ್ತಾ ಇದೆಯಾ ಓಕೆ ನೋಡಿ ಈಗ ನಾನು ರಿಯಲ್ ನಂಬರ್ ತಗೊಂಡಿದ್ದೀನಿ ಆಫ್ ಇದನ್ನ ಟೆಸ್ಟ್ ಮಾಡೋಣ ಸೊ ಎ ನೋಡಿ ಅಬ್ಸರ್ವ್ ಮಾಡಿ ಎ ಲೆಸ್ ದ್ಯಾನ್ ಅವ್ರು ಕೊಟ್ಟಿರೋದೇನು ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ನೋಡಿ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಇದೆ ಸೊ ನನಗೆ ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ ಎ ಲೆಸ್ ದ್ಯಾನ್ ಅದೇ ಎಲಿಮೆಂಟ್ ಅಂದ್ರೆ ಎ ಸ್ಕ್ವೇರ್ ಆಗ್ಬೇಕು ಓಕೆನಾ ಇದಾಗುತ್ತಾ ಇಲ್ಲ ನೋಡೋಣ ಹಾಫ್ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ ಎ ಅಂದ್ರೆ ಎಷ್ಟು ಹಾಫ್ ಸೊ ಹಾಫ್ ಲೆಸ್ ದ್ಯಾನ್ ಏನಾಯ್ತು ಇದು ಹಾಫ್ ಹೋಲ್ ಸ್ಕ್ವೇರ್ ಆಯ್ತಾ ಕಂಟಿನ್ಯೂ ಮಾಡ್ಬೇಕು ನೋಡಿ ಹಾಫ್ ಲೆಸ್ ದ್ಯಾನ್ ಹಾಫ್ ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಪೇಜಿಗೆ ಹೋಗೋಣ ಹಾಫ್ ಲೆಸ್ ದ್ಯಾನ್ ಹಾಫ್ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು 1/4 ಆಯ್ತು ಇದು ಟ್ರೂನ ಫಾಲ್ಸ್ ವಿಚ್ ಈಸ್ ವಿಚ್ ಇಸ್ ಫಾಲ್ಸ್ ನೋಡಿ ಇದು ತಪ್ಪಾಗಿದೆ ಯಾಕಂದ್ರೆ ಇದು 0.5 ಲೆಸ್ ದ್ಯಾನ್ ಏನಾಯ್ತು 0.2 ಬಂದಿದೆ ನಿಮಗೆ ಇದು ಇದು ಫಾಲ್ಸ್ ದೇರ್ ಫೋರ್ ನಮಗೆ ಇದು ರಿಫ್ಲೆಕ್ಸಿವ್ ಆಗಲ್ಲ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಓಕೆ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್
ಓಕೆನಾ? ನೋಡಿ ಇನ್ನೊಂದು ಸ್ಕ್ರೀನ್ಗೆ ಹೋಗ್ತೀನಿ. ಅಂದ್ರೆ ನಮಗೆ ಅರ್ಥ ಏನಿಲ್ಲಿ, a less than a square is not true. ಓಕೆನಾ? it is not true. ಓಕೆ, ಸೊ ರಿಫ್ಲೆಕ್ಸಿವ್ ರಿಲೇಷನ್ ಆಯ್ತು, ಇದು ರಿಫ್ಲೆಕ್ಸಿವೇಷನ್ ಆಗ್ಲಿಲ್ಲ. ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಸಿಮೆಟ್ರಿಕ್. ಓಕೆ, ಸಿಮೆಟ್ರಿಕ್ ನೋಡಿ. ಸಿಮೆಟ್ರಿಕ್ಗೆ ಜನರಲ್ ಆಗಿ ನಾವು ಏನ್ ಬರಿತೀವಿ, ಎ ಬಿ ಬಿಲಾಂಗ್ಸ್ ಟು ಆರ್ ಇದ್ರೆ ಏನಾಗಿರ್ಬೇಕು, ಅದು ಬಿ ಎ ಬಿಲಾಂಗ್ಸ್ ಟು ಆರ್ ಆಗಿರ್ಬೇಕು. ನೋಡಿ ಪ್ರಾಬ್ಲಮ್ ನೋಡ್ಕೊಳ್ಳಿ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್. ಇದು ಇಂಪ್ಲೈ ಮಾಡುತ್ತಾ ಮಾಡಲು ಚೆಕ್ ಮಾಡಿಲ್ಲ ನಾವಿನ್ನು, ಮಾಡೋಣ. ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗುತ್ತಾ ನೋಡ್ಬೇಕು. ಆಗುತ್ತಾ ಇಲ್ಲ ನೋಡ್ಬೇಕು. ನಾನು ಇಂಪ್ಲೈಸ್ ಅಂತ ಬರ್ದಿದ್ದೀನಿ. ಇಂಪ್ಲೈ ಆಗ್ಲಿಲ್ಲ ಅಂದ್ರೆ ಡಸ್ ನಾಟ್ ಇಂಪ್ಲೈ ಅಂತ ಬರೀಬೇಕು. ಓಕೆ, ಎಕ್ಸಾಂಪಲ್ ತಗೊಳ್ಳೋಣ. ಸೊ ಎಷ್ಟು ರಿಯಲ್ ನಂಬರ್ ತಗೋಬೇಕೀಗ? 2 ರಿಯಲ್ ನಂಬರ್. ಕರೆಕ್ಟಾ? ಸರಿಯಾ? ಐ ಹ್ಯಾವ್ ಟು ಟೇಕ್ 2 ರಿಯಲ್ ನಂಬರ್. ನೋಡಿ ಯಾವ್ದಾರ 2 ರಿಯಲ್ ನಂಬರ್ ತಗೊಳ್ಳೋಣ. ಅದು ಹೆಂಗ್ ತಗೋಬೇಕು? ಎ ಲೆಸ್ ದ್ಯಾನ್ ಬಿ ಆಗಿರ್ಬೇಕು. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ಯಾವ್ದಾದ್ರು ನಂಬರ್ ತಗೊಳ್ಳೋಣ. ಬಿ ಅಂತ ತಗೊಳ್ಳೋಣ. ಎ ಇಸ್ 2 ತಗೊಳ್ಳೋಣ. ಯಾವ್ದಾರು ತಗೋಬಹುದು. ನೋಡಿ, ಎ ಲೆಸ್ ದ್ಯಾನ್ ಬಿ ತಗೋಬೇಕು ಅಂದ್ರೆ ಒಂದು 5 ತಗೊಂತೀನಿ ಬಿ. ಓಕೆನಾ? ಸೊ ಈಗ ಎ ಲೆಸ್ ದ್ಯಾನ್ ಏನಾಗಬೇಕು, ಅದು ಬಿ ಸ್ಕ್ವಯರ್ ಆಗ್ಬೇಕು. ಹೌದಾ? ಓಕೆ, ಹಾಗಾದ್ರೆ 2 ಲೆಸ್ ದ್ಯಾನ್ ಬಿ ಅಂದ್ರೆ ನೋಡಿ ಎಷ್ಟೈತೆ? 5 ಇದೆ. 5 ಸ್ಕ್ವೇರ್ ಆಯ್ತು. ಅಲ್ಲಿಗೆ 2 ಲೆಸ್ ದ್ಯಾನ್ 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. ಓಕೆನಾ? ಇದು ಎಷ್ಟು ಕರೆಕ್ಟ್ ಇದೆ? ಈಗ ನೋಡಿ ರಿವರ್ಸ್ ತಗೊಳ್ಳೋಣ. ಬಿ ಲೆಸ್ ದ್ಯಾನ್ ಎ ಸ್ಕ್ವೇರ್ ಆಗುತ್ತಾ ಚೆಕ್ ಮಾಡ್ಬೇಕು ಈಗ, ನೋಡೋಣ. ಸೊ ಬಿ ಅಂದ್ರೆ ಎಷ್ಟು? 5 ಇದೆ. ಲೆಸ್ ದ್ಯಾನ್ ಎ ಅಂತಂದ್ರೆ ನಾವು 2 ತಗೊಂಡಿದೀವಿ. ಸೊ 2 ಸ್ಕ್ವಯರ್ ಅಂದ್ರೆ 5 ಲೆಸ್ ದ್ಯಾನ್ 4 ಆಯ್ತು. ನೋಡಿ ಇದು ತಪ್ಪಿದು. ಇದಾಗ ಬಿಡೋಣ. ಓಕೆ, ಅಲ್ಲಿ ಹಾಕಿದ್ದೀನಿ ನೋಡಿ, 5 ಈಸ್ ನಾಟ್ ಲೆಸ್ ದ್ಯಾನ್ 4. ಹೌದಾ? ಹಾಗಾದ್ರೆ ಸ್ವಲ್ಪ ಚೇಂಜ್ ಮಾಡ್ಬೇಕು. ಹಿಂದ್ಗಡೆ ಹೋಗೋಣ. ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಡಸ್ ನಾಟ್ ಇಂಪ್ಲೈ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಓಕೆನಾ? ಇಲ್ಲಿ ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನಾನು ಹಿಂದೆ ಹೋಗಿದ್ದೀನಿ ಸ್ಕ್ರೀನ್, ಡಸ್ ನಾಟ್ ಇಂಪ್ಲೈ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಹಾಗಾದ್ರೆ ಲಾಸ್ಟ್ ಬರೆಯೋಣ, ಆರ್ ಈಸ್ ನಾಟ್ ಸಿಮೆಟ್ರಿಕ್ ಅಂತ ಆಗುತ್ತೆ. ಆಯ್ತಾ? ಗೊತ್ತಾಗ್ತಿದೆಯಾ? ಓಕೆ, ನೆಕ್ಸ್ಟ್ ಟ್ರಾನ್ಸಿಟಿವ್ ಲಾಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಟ್ರಾನ್ಸಿಟಿವ್ ಹೋಗೋಣ. ನೋಡಿ, ಟ್ರಾನ್ಸಿಟಿವ್ ನಮಗೆ ಯಾವ ಪೇರ್ಸ್ ಬೇಕು? ನಮಗೆ ಓಕೆ, ಇಂಪ್ಲೈಸ್ ಎ ಸಿ ಇದು ಬೇಕು. ನೋಡೋಣ ಇದನ್ನ ಆಮೇಲೆ. ಸರಿ ಇದೆಯಾ? ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಪ್ರಾಬ್ಲಮ್ ಅಲ್ಲಿ ಇದೆ. ಅಂಡ್ ಬಿ ಸಿ ಅಂತಂದ್ರೆ ಚೇಂಜ್ ಮಾಡ್ಕೊಳ್ಳಿ, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವಯರ್. ಇದು ಏನು ನಮಗೆ? ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವಯರ್ ಆಗುತ್ತಾ ಇಲ್ಲ ಅಂತ ನೋಡ್ಬೇಕು. ನೋಡೋಣ, ಇದ್ರ ಚೆಕ್ ಮಾಡೋಣ. ಬರ್ಕೊಳ್ತಾ ಇದ್ದೀರಾ? ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಚೆಕ್ ಮಾಡ್ಬೇಕು. ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವಯರ್ ಚೆಕ್ ಮಾಡ್ಬೇಕು. ಅದಾದ್ಮೇಲೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವಯರ್ ಆಗುತ್ತಾ ಆಗಲ್ವಾ ಅಂತ ನೋಡ್ಬೇಕು ಈ ಪ್ರಾಬ್ಲಮ್ಗೆ. ಎಷ್ಟು ರಿಯಲ್ ನಂಬರ್ ತಗೋಬೇಕು ನಾನೀಗ? ಓಕೆ, 3 ತಗೋಬೇಕು. ಓಕೆ, ಒಂದು ಯಾವ್ದಾರ ತಗೊಳ್ಬೋದು. ನೋಡಿ, ಯಾವ್ದಾರ ತಗೊಳ್ರಿ ನೀವು. ಆದ್ರೆ ಎ ಲೆಸ್ ದ್ಯಾನ್ ಬಿ ಇರಬೇಕು, ಅಂದ್ರೆ ಎ ಕಡಿಮೆ ಇರ್ಬೇಕು ಬಿಗಿಂತ, ಆ ತರ ತಗೊಳ್ಳಿ. ಸೊ ಎ ಒಂದು 3 ತಗೊಂಡಿದ್ದೀನಿ. ಬಿ ಇದಕ್ಕಿಂತ ಕಡಿಮೆ ಇರೋದು ತಗೋಬೇಕು. ಓಕೆ, ನೆಗೆಟಿವ್ ಇಂಟಿಜರ್ ತಗೊಂತೀನಿ, -2. ಸಿ ಅದನ್ನು ನೋಡಿ. ಓಕೆ, -1 ತಗೊಳ್ತೀನಿ. ಎಷ್ಟೇ ತಗೊಂಡಿ ನೋಡಿ? 3 ತಗೊಂಡಿದ್ದೀನಿ, -2 ತಗೊಂಡಿದ್ದೀನಿ, -1 ತಗೊಂಡಿದ್ದೀನಿ. ಓಕೆ, ಈಗ ಎ ಅಂದ್ರೆ 3 ಲೆಸ್ ದ್ಯಾನ್ ಬಿ ಸ್ಕ್ವಯರ್. ಬಿ ಅಂದ್ರೆ ನನಗೆ -2 ಹೋಲ್ ಸ್ಕ್ವೇರ್ ಇದೆ. ಅಂದ್ರೆ 3 ಲೆಸ್ ದ್ಯಾನ್ -2 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಯ್ತು? 4. ಓಕೆ, ಇದು ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಅಂಡ್ ಬಿ ಅಂದ್ರೆ ಎಷ್ಟು? -2. ಕರೆಕ್ಟ್ ಇದೆಯಾ? ಬಿ ಲೆಸ್ ದ್ಯಾನ್ ಸಿ ಸ್ಕ್ವಯರ್. ಸಿ ಅಂದ್ರೆ ಎಷ್ಟು? -1 ಹೋಲ್ ಸ್ಕ್ವೇರ್. ಅಲ್ಲಿಗೆ -2 ಲೆಸ್ ದ್ಯಾನ್ -1 ಹೋಲ್ ಸ್ಕ್ವೇರ್ ಅಂದ್ರೆ +1. ನೋಡ್ಕೊಳ್ಳಿ,
ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? 3 ಈಸ್ ಲೆಸ್ ದ್ಯಾನ್ 4 ಹೋಲ್ ಸ್ಕ್ವೇರ್ ಆಗುತ್ತೆ, -2 ಲೆಸ್ ದ್ಯಾನ್ 1 ಆಗುತ್ತೆ. ಇವೆರಡು ಆದ್ರೆ ನನಗೆ ಲಾಸ್ಟ್ಗೆ ಎ ಲೆಸ್ ದ್ಯಾನ್ ಸಿ ಸ್ಕ್ವೇರ್ ಆಗ್ಬೇಕಾಯ್ತಲ್ವಾ? ಸೊ ಎ ಅಂದ್ರೆ ಎಷ್ಟು? 3 ಲೆಸ್ ದ್ಯಾನ್ ಸಿ ಅಂದ್ರೆ ನಾನು -1 ತಗೊಂಡಿದ್ದೆ, ಸೊ -1 ಹೋಲ್ ಸ್ಕ್ವೇರ್, ಅಲ್ಲಿಗೆ 3 ಲೆಸ್ ದ್ಯಾನ್ 1. ನೋಡಿ ಇದು ಟ್ರೂನಾ ಫಾಲ್ಸ್? ಓಕೆ, ಇಟ್ ಈಸ್ ಫಾಲ್ಸ್. ನೋಡಿ 3 ಈಸ್ ಲೆಸ್ ದ್ಯಾನ್ 1 ಈಸ್ ಫಾಲ್ಸ್, ತಪ್ಪಂತ ನಮಗೆ ಕಾಣಿಸ್ತಾ ಇದೆಯಾ? ನೋಡಿ ಈಗ ಇಂದ ಸ್ಕ್ರೀನ್ಗೆ ಹೋಗ್ತೀನಿ. ಈಗ ಏನ್ ಬರೀಬೇಕು ನೋಡಿ, ನಾವಿಲ್ಲಿ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಸರಿ ಹೋಗುತ್ತೆ, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸರಿ ಆಗುತ್ತೆ, ಆದ್ರೆ ಡಸ್ ನಾಟ್ ಇಂಪ್ಲಾಯ್ ಅಂತ ಈಗ ಬರೀ. ಸರಿ ಆಯ್ತಾ? ಡಸ್ ನಾಟ್ ಇಂಪ್ಲಾಯ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಹಾಗಾದ್ರೆ ತೀರ್ಮಾನ ಲಾಸ್ಟ್ ಬರೆಯೋಣ. therefore ಆರ್ ಈಸ್ ನಾಟ್ ಏನದು? ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಓಕೆ, ಎಲ್ಲರೂ ಬರ್ಕೊಂಡಿದ್ದೀರಾ? ನೋಡಿ ನಾನೀಗ ಸ್ಕ್ರೀನಿಗೆ ಬರ್ತೀನಿ ವಾಪಸ್ಸು, ಯಾರ್ಯಾರು ಲೈನಲ್ಲಿ ಇದ್ರೆ ನೋಡ್ತೀನಿ. ಓಕೆ. ಭೂಮಿಕಾ ಮೈಕ್ ನಿಮ್ದು ಮ್ಯೂಟ್ ಆಗಿದೆ, ಮತ್ತೆ ಇನ್ನೂ ಒಬ್ರು ಯಾರೋ ಅವ್ರದ್ದು ಮ್ಯೂಟ್ ಆಗಿದೆ ಮೈಕ್. ತರನ್ನುಮ್ ಇದ್ದೀರಾ? ತರನ್ನುಮ್. ಸಹನ ಇದ್ದೀರಾ? ಸಹನ, ಭೂಮಿಕಾ, ಶಾರದಾ, ನೋಡಿ ಎಲ್ಲರೂ ಮೈಕ್ ಮ್ಯೂಟ್ ಮಾಡಿದ್ರಿ. ಅರಫತ್ ಮೈಕ್ ನಿಮ್ದು ಮ್ಯೂಟ್ ಆಗೈತಾ ಅನ್ಮ್ಯೂಟ್ ಆಗಿದೆಯೋ? ಓಕೆ, ನೋಡಿ ಬಹಳಷ್ಟು ಜನ ಮ್ಯೂಟ್ ಮಾಡ್ಕೊಂಡಿದ್ದೀರಿ, ಹಂಗಾಗಿ ನಿಮಗೆ ಅದು ಇಲ್ಲಿ ಗೊತ್ತಾಗ್ತಿದೆ ನನಗೆ. ಸೆಟ್ಟಿಂಗ್ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ರಿ. ಓಕೆ, ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಬರ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್. ಯಾರಿದ್ದೀರಿ? ಭೂಮಿಕಾ ಇದ್ದಾರಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಬರ್ಕೊಳ್ರಿ, ಹೇಳ್ತೀನಿ. ಹೇಳ? ಓಕೆ, ಸೆಕೆಂಡ್ ಪ್ರಾಬ್ಲಮ್. ಚೆಕ್ ವೆದರ್ ದ ರಿಲೇಷನ್ R1 in R. ನೋಡಿ ಪ್ರಾಬ್ಲಮ್ ನೀವು ಆಮೇಲೆ ಓದ್ಬೇಕು ನನಗೆ. ಡಿಫೈನ್ಡ್ ಬೈ R1 is equal to AB such that A less than or equal to B cube. ನೋಡಿ ಎಲ್ಲದೂ ಕೂಡ ಆನ್ಲೈನ್ ಕ್ಲಾಸಲ್ಲಿ ನಾವು ಮಾಡಿದೀವಿ, ರಿವಿಷನ್ ಅನ್ಕೊಳ್ರಿ. ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಓಕೆ, ಪ್ರಾಬ್ಲಮ್ ಓದಿ. ಸ್ಕ್ರೀನ್ ಮೇಲೆ ಏನಿದೆ? ಒಬ್ರು ಹೋದ್ರಿ. ಅಲ್ಲ, ಎ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ 3 ಮಾಡಿದೀವಿ ನೋಡಿ ಘಾತ. ಬಿ ಕ್ಯೂಬ್ ಈಸ್ equivalence or not, is equivalence relation or not. Okay, this is our second question, today's second question. Equivalence relation or not. ಆಯ್ತಾ ಕ್ವಶನ್? ಇನ್ನೊಂದ್ಸರಿ ಸ್ಕ್ರೀನ್ ಮೇಲೆ ತೋರಿಸ್ಬಿಡ್ತೀನಿ ನೋಡಿ. ಚೆಕ್ ವೆದರ್ ದ ರಿಲೇಷನ್ R1 in R defined by R1 is equal to AB. ಇದು ನಾವು ಗಮನ ಕೊಡಬೇಕು. A less than or equal to B cube is equivalence relation or not. ಆಯ್ತಾ? ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಸ್ಟಾರ್ಟ್ ಮಾಡಿ. ರಿಫ್ಲೆಕ್ಸಿವ್ ಆಗುತ್ತಾ? ರಿಫ್ಲೆಕ್ಸಿವ್ ನೋಡೋಣ. ರಿಫ್ಲೆಕ್ಸಿವ್. ಓಕೆ, ರಿಫ್ಲೆಕ್ಸಿವ್ ನೋಡಿ ಜನರಲ್ ಆಗಿ ಹೆಂಗ್ ಬರೀತೀವಿ ನಾವು? ಓಕೆ, ಇದು ಜನರಲ್ ಆಗಿ ಅಷ್ಟೇ, ನಾನು ಇನ್ನು ಸ್ಟಾರ್ಟ್ ಮಾಡಿಲ್ಲ ಪ್ರಾಬ್ಲಮ್. ನೋಡಿ ಈ ಪ್ರಾಬ್ಲಮ್ ನಲ್ಲಿ ಎ
ಲೆಸ್ ದನ್ ಆರ್ ಈಕ್ವಲ್ ಟು ಏನಂತ ಇದೆ? ಓಕೆ, ಬಿ ಅಂದ್ರೆ ನಾವು ಎ ರಿಪ್ಲೇಸ್ ಮಾಡಬೇಕು. ಓಕೆನಾ? ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಕ್ಯೂಬ್. ನೋಡಿ, ಇದು ಯಾವಾಗಲೂ ಟ್ರೂ ಅಲ್ಲ. ಇದು ಇಟ್ ಈಸ್ ನಾಟ್ ಟ್ರೂ. ಬರ್ದ್ರಾ? ಏನಂತ ಬರ್ದ್ರಿ? ಇಟ್ ಈಸ್ ನಾಟ್ ಟ್ರೂ. ಬರ್ದ್ರಾ? ನೋಡಿ, ಇದು ಯಾಕೆ ತಪ್ಪಾಗುತ್ತೆ ಇದು ಅಂತ ಒಂದು ಎಕ್ಸಾಂಪಲ್ ಕೊಡಬೇಕು. ಒಂದು ರಿಯಲ್ ನಂಬರ್ ತಗೋಬೇಕು. ಓಕೆ, ಲೆಟ್ ಅಸ್ ಟೇಕ್ ಒಂದು ರಿಯಲ್ ನಂಬರ್. ನೋಡಿ, ರಿಯಲ್ ನಂಬರ್ ತಗೊಳ್ಳೋಣ. ಸೇ ಒಂದು ರಿಯಲ್ ನಂಬರ್ ಯಾವ್ದಾರು ಒಂದು. ಓಕೆ, ಆಫ್ ತಗೊಂತೀನಿ ರಿಯಲ್ ನಂಬರ್. ಸರಿನಾ? ನೋಡಿ, ಎ ಲೆಸ್ ದ್ಯಾನ್ ಏನಾಗಬೇಕದು? ಎ ಕ್ಯೂಬ್ ಆಗ್ತದೆ ಇಲ್ಲ ನೋಡ್ಬೇಕಲ್ವಾ? ಹಾಫ್ ಲೆಸ್ ದ್ಯಾನ್ ಎ ಕ್ಯೂಬ್ ಅಂದ್ರೆ ಹಾಫ್ ಹೋಲ್ ಕ್ಯೂಬ್ ಆಯ್ತು. ಸೊ ಹಾಫ್ ಲೆಸ್ ದ್ಯಾನ್, ನೋಡಿ 1/2 ಹೋಲ್ ಕ್ಯೂಬ್ ಅಂದ್ರೆ ಏನಾಗುತ್ತೆ? 1/8. ಓಕೆ, ಸರಿಯಾ? ಧನುಶ್ರೀ, ಭೂಮಿಕಾ, ಕೇಳಿಸ್ತಾ ಇದೆಯಾ? ನೋಡಿ, ಇಲ್ಲಿ ಹಾಫ್ ಲೆಸ್ ದ್ಯಾನ್ 1/8 ಟ್ರೂನ ಫಾಲ್ಸ್ ಇದು? ಇಟ್ ಈಸ್ ಫಾಲ್ಸ್. ಓಕೆ, ಫಾಲ್ಸ್. ಯಾಕೆ ಫಾಲ್ಸ್ ಆಯ್ತು ನೋಡಿ? ಹಾಫ್ ಅಂದ್ರೆ 0.5. ನಮ್ಮ ರೆಫರೆನ್ಸ್ ನೋಡ್ಕೊಳ್ಳೋಣ. 1/8 ಅಂದ್ರೆ ಎಷ್ಟು? 0.1. ಸರಿ ಇದೆಯಾ? 0.5 ಲೆಸ್ ದ್ಯಾನ್ 0.1 ಬಂತು ನೋಡಿ, ಅದು ತಪ್ಪದು. ಅದಕ್ಕೆ ಇದು ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಬರೀರಿ ಅಲ್ಲಿ, ಆರ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆ, ಇದು ರಿಫ್ಲೆಕ್ಸಿವ್ ಪ್ರಾಪರ್ಟಿ. ನೀವು ಯಾವ ರಿಯಲ್ ನಂಬರ್ ತಗೊಳ್ರಿ, ಬಟ್ ಯಾವ್ದು ಫಾಲೋ ಮಾಡಲ್ಲ ಅದನ್ನ ನೀವು ತಗೋಬೇಕು. ಈಗ ನೋಡ್ರಿ, ಫಸ್ಟ್ ಇಂದ ನೋಡ್ಬಿಡ್ತೀನಿ ಸರ್. ರಿಫ್ಲೆಕ್ಸಿವ್ ಆಗ್ಲಿಲ್ಲ ನೋಡ್ಕೊಳ್ಳಿ. ಫಸ್ಟ್ ಏನ್ ಬರ್ತಿದ್ವಿ? ಎ ಲೆಸ್ ದನ್ ಆರ್ ಈಕ್ವಲ್ ಟು ಎ ಕ್ಯೂಬ್ ಯಾವಾಗಲೂ ಸರಿ ಅಲ್ಲ ಇದು. ಅದಕ್ಕೋಸ್ಕರ ಇದೇನಾಗ್ತದೆ? ಯಾರವರು? ಓಕೆ ಓಕೆ, ಪ್ರಾಬ್ಲಮ್ ಇಸ್ ಓವರ್. ಬರ್ಕೊಡ್ರಿ. ಆಯ್ತಾ? ಎಷ್ಟು ಪ್ರಾಬ್ಲಮ್ ಅದು ನೋಡಿ. ಓಕೆ ಓಕೆ ಓಕೆ, ನಂಬರ್ ಹಾಕ್ರಿ, ರಫ್ ಪೇಪರ್ ಅಲ್ಲಿ ಬರ್ಕೊಡ್ರಿ. ನಂಬರ್ ಹಾಕಿ ರಫ್ ಪೇಪರ್ ಅಲ್ಲಿ ಬರ್ಕೊಡ್ರಿ. ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೋಡಿ ಮತ್ತೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಪ್ರಾಬ್ಲಮ್. ಎಷ್ಟನೇ ಪ್ರಾಬ್ಲಮ್ ಹೇಳಿ ಇದು? ಓಕೆ ಓಕೆ, ಥರ್ಡ್ ಪ್ರಾಬ್ಲಮ್. ನಂಬರ್ ಹಾಕೊಳ್ರಿ. ಓಕೆ, ನಾನು ಹಾಕೊಡ್ತೀನಿ ನಂಬರ್. ಸೊ ದಟ್ ದ ರಿಲೇಷನ್ ಆರ್ capital R ಬರೀರಿ, capital R L of all in a plane R is equal to L2 such that L1 perpendicular to L2. Is nor transitive. ಓದ್ತಿರೋ ಪ್ರಾಬ್ಲಮ್ ಯಾರಾದ್ರು? ನೋಡಿ, ಫಸ್ಟ್ ಇಂದ ಓದಿ, ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು. ಹೋದ್ರಿ.
ಒಂದ್ ನಿಮಿಷ ಒಂದ್ ನಿಮಿಷ show that the relation R in the set L. ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ನಾನು. L of all lines in a plane is given by R equals L1 L2 such that E is symmetric but neither reflexive nor transitive. ಸಿಮೆಟ್ರಿಕ್ ಆಗಿದೆ ಬಟ್ ರಿಫ್ಲೆಕ್ಸಿವ್ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು. ಆಯ್ತಾ? ನೋಡಿ ಓಕೆ, ಈಗ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ರಿಫ್ಲೆಕ್ಸಿವ್ ನೋಡೋಣ, ಚೆಕ್ ಮಾಡೋಣ ಇದನ್ನ. ರಿಫ್ಲೆಕ್ಸಿವ್ ನೋಡಿ, ರಿಫ್ಲೆಕ್ಸಿವ್ ಬರ್ದ್ರಾ? ನೋಡಿ, ರಿಫ್ಲೆಕ್ಸಿವ್ ಅಂತಂದ್ರೆ ಎನಿ ಎಲಿಮೆಂಟ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಆಗ್ಬೇಕು. ಸೊ ಇಲ್ಲಿ ನಮಗೆ ನೆನಪಿರ್ಲಿ, L1 ಪರ್ಪೆಂಡಿಕ್ಯುಲರ್ ಟು L2 ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ, ಕರೆಕ್ಟಾ? ಹಾಗಾದ್ರೆ ಎನಿ ಲೈನ್, ಯಾವ್ದೋ ಒಂದು ಲೈನ್ ತಗೊಂತೀನಿ, ಒಂದು ಲೈನ್ ತಗೊಂಡ್ರೆ ಅದೇ ಲೈನ್ ತಗೋಬೇಕು ನಾನು, L1. ಓಕೆನಾ? L1 L1 ಇದು ನಮ್ಮ ರಿಲೇಷನ್ ಸೇರಿದೆಯಾ ಅಂತ ನಾವು ಡಿಸೈಡ್ ಮಾಡೋದು. ಅಂದ್ರೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನೋಡಿ, ಎನಿ ಲೈನ್ ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಆ ಲೈನ್ ಅದಕ್ಕೆ ಪರ್ಪೆಂಡಿಕ್ಯುಲರ್ ಇರೋದಿಲ್ಲ. ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು, ಅದು ಬರೀಬೇಕು ನೀವು, ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ನಾನೇ ಬರೀತಾ ಇದ್ದೆ ನೋಡಿ, ಏನ್ ಬರ್ದೆ ಹೇಳ್ರಿ ನಾನು? ಒಂದು ಲೈನು ಅದೇ ಲೈನ್ಗೆ ಲಂಬವಾಗಿ, ಓಕೆ, ವಿಲ್ ಗೋ ಬ್ಯಾಕ್ ಟು ವೈಟ್ ಬೋರ್ಡ್. ಓಕೆ, ಏನ್ ಬರ್ತೀವಿ ನೋಡಿ, L1 L1 ಬಿಲಾಂಗ್ಸ್ ಟು ಆರ್ ಅಂತ ಬರ್ದಿದ್ವಲ್ವಾ? ಓಕೆ, does not belong. Okay, does not belong to R. Therefore, R is okay. Last break. R is not reflexive. R is not reflexive. ನೋಡಿ, ರಿಫ್ಲೆಕ್ಟಿವ್ ಆಗ್ಲಿಲ್ಲ. ಓಕೆ, ಸಿಮೆಟ್ರಿಕ್ ನೋಡಿ, ಸಿಮೆಟ್ರಿಕ್ ಚೆಕ್ ಮಾಡೋಣ. ನೋಡಿ, ಸಿಮೆಟ್ರಿಕ್ ಗೆ ಒಂದ್ ಪೇರ್ ತಗೊಂತೀವ, L1 L2 ಬಿಲಾಂಗ್ಸ್ ಟು ಆರ್ ಇದ್ರೆ ಅದು L2 L1 ಬಿಲಾಂಗ್ಸ್ ಟು ಆರ್ ಆಗತ್ತಾ ನೋಡಿ. ಈ ಪ್ರಾಬ್ಲಮ್ ಆಗತ್ತಾ ನೋಡ್ಬೇಕು. ಆದ್ರೆ ಇಂಪ್ಲೈಸ್ ಅಂತ ಹಂಗೆ ಇರ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಡಸ್ ನಾಟ್ ಇಂಪ್ಲೈ ಬರೀಬೇಕು, ಚೆಕ್ ಮಾಡಿದ್ಮೇಲೆ. ಕರೆಕ್ಟಾ? ನೋಡೋಣ, ಒಂದು ಲೈನ್ ಅಬ್ಸರ್ವ್ ಮಾಡಿ, ಒಂದು ಲೈನ್ ಓಕೆನಾ, ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್. L1 is perpendicular to L2. ಓಕೆ, ಓಕೆ, ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಸೆಕೆಂಡ್ ಲೈನ್ ಆಟೋಮೆಟಿಕ್ ಫಸ್ಟ್ ಲೈನ್ ಪರ್ಪೆಂಡಿಕ್ಯುಲರ್ ಇದ್ದೇ ಇರುತ್ತೆ, ಅದು ಇಂಪ್ಲೈ ಆಗೇ ಆಗುತ್ತೆ. ದೇರ್ಫೋರ್ ಆರ್ ಇದಕ್ಕೆ ಸಮಸ್ಯೆ ಏನಿಲ್ಲ, ಸಿಮೆಟ್ರಿಕ್ ಆಗುತ್ತೆ. ಓಕೆನಾ? ಗೊತ್ತಾಯ್ತಾ? ನೋಡಿ, ಇಷ್ಟಕ್ಕೆ ಸ್ಟಾಪ್ ಮಾಡ್ಬೇಕು. ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇದು ಸೈಡಿಗೆ ಚಿತ್ರನ ಹಾಕ್ಬೋದು, ಆಮೇಲೆ ನೋಡೋಣ. ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ಗೆ ಎಷ್ಟು ಲೈನ್ಸ್ ತಗೋಬೇಕು ನಾನು? ಎ ಬಿ ಬಿ ಸಿ ಅಂತ ಐತೆ, ಲೈನ್ಸ್ ಅಂತ. ಓಕೆ ಓಕೆ, ಹಾಗಾದ್ರೆ ಲೈನ್ಸ್ ತಗೋಬೇಕು ನಾನು ಇಲ್ಲಿ. L1 L2, ಓಕೆ, L2 L3 ತಗೋಬೇಕು. ಒಂದ್ ನಿಮಿಷ ತಗೊಂತೀನಿ. ಏನ್ ತಗೋಬೇಕು ಹೇಳಿ? L1 L2 belongs to R and L2 L3 belongs to R implies ಅದೇನಾಗಬೇಕು? ಅದು ಆಕ್ಚುಲಿ L1 ನೋಡಿ, ಬರ್ಕೊಡ್ರಿ ಇದನ್ನ. ಟೆಸ್ಟ್ ಮಾಡಿಲ್ಲ ನಾವಿನ್ನೂ, ಇದನ್ನ ಮಾಡೋಣ, ಟೆಸ್ಟ್ ಮಾಡೋಣ. ಆಯ್ತಾ? ಮತ್ತೆ ನಾನು ಈ ಪೇಜಿಗೆ ಬರ್ತೀನಿ, ಆಮೇಲೆ ನೆಕ್ಸ್ಟ್ ಪೇಜ್ ಕಂಟಿನ್ಯೂ ಮಾಡೋಣ. ನೋಡಿ, ಈಗ ಫಸ್ಟ್ ಒಂದು ಲೈನ್ ತಗೊಂತೀನಿ, L1 ಅಂತ ತಗೊಳ್ರಿ.
ಸೊ L1 ಇನ್ನೊಂದು ಲೈನ್ ಪರ್ಪೆಂಡಿಕ್ಯುಲರ್ ಇದೆ ಅನ್ಕೊಂಡ್ರೆ ಇದು L2. ಸೊ L1 L2 ಪರ್ಪೆಂಡಿಕ್ಯುಲರ್ ಇದೆ. ಸೊ ಈ ಸೆಕೆಂಡ್ ಲೈನ್ ಮತ್ತೆ ಇನ್ನೊಂದು ಲೈನ್ ಪರ್ಪೆಂಡಿಕ್ಯುಲರ್ ಅನ್ಕೊಂಡ್ರೆ ಇದು L3 ಅನ್ಕೊಂಡ್ರೆ. ಸೊ L2 L3 ಪರ್ಪೆಂಡಿಕ್ಯುಲರ್ ಆಯ್ತು. ಹಾಗಾದ್ರೆ L1 L3 ಹೆಂಗಿದಾವೆ? ಹಾ, ಓಕೆ. ಈ ಲೈನ್ಗೆ ಪ್ಯಾರಲ್ ಇದೆ, ಸೊ ಇದು ಪರ್ಪೆಂಡಿಕ್ಯುಲರ್ ಇಲ್ಲ. ಸೊ ಹಾಗಾದ್ರೆ ನಮಗೆ ಹಾಗಾದ್ರೆ ನಮಗೆ L1 ಓಕೆ ಹಿಂದಕ್ಕೆ ಹೋಗೋಣ ನೋಡೋಣ. ನೋಡಿ ಇದು ಸರಿ ಇರುತ್ತೆ, ಇದು ಸರಿ ಇರ್ಬೋದು, ಬಟ್ ಇಟ್ ಡಸ್ ನಾಟ್ ಇಂಪ್ಲೈ L1 L3 ಬಿಲಾಂಗ್ಸ್ ಟು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಡಸ್ ನಾಟ್ ಇಂಪ್ಲೈ ಅಂತ ಬರುತ್ತೆ. ಎಸ್, therefore R is not, ಏನಾಯ್ತು ಅದು? ನೋಡಿ ಚಿತ್ರ ನಾನು ತೋರಿಸಿದೀನಿ. ಆಕ್ಚುಲಿ ಇಲ್ಲಿ L1 ಮತ್ತೆ L3 ಏನಾಗಿರ್ತವೆ ಹೇಳಿ? ಆಕ್ಚುಲಿ ಪ್ಯಾರಲ್ ಇರ್ತವೆ. L1 L3 ಪ್ಯಾರಲ್ ಇರುತ್ತೆ, ಸಾರಿ ಪ್ಯಾರಲ್ ಇರುತ್ತೆ. ಹಾಗಾಗಿ ಇದೇನಾಗುತ್ತೆ ನಿಮಗೆ ಟ್ರಾನ್ಸಿಟಿವ್ ಆಗೋದಿಲ್ಲ. ಓಕೆನಾ? ಓಕೆ, ಈಗ ನಾವು ತಗೊಂಡಿರೋ ಪ್ರಾಬ್ಲಮ್ ಏನಾಯ್ತು? ನಾವು ತಗೊಂಡಿರೋ ಪ್ರಾಬ್ಲಮ್ ನೋಡಿ, ಆರ್ ಈಸ್ ನಾಟ್ ರಿಫ್ಲೆಕ್ಟಿವ್, ನಾಟ್ ಟ್ರಾನ್ಸಿಟಿವ್, ಬಟ್ ಸಿಮೆಟ್ರಿಕ್. ಇಷ್ಟು ಸರಿ ಆಯ್ತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗ್ತೀನಿ. ಎಷ್ಟನೇ ಪ್ರಾಬ್ಲಮ್ ಇದು? ಥರ್ಡ್ ಪ್ರಾಬ್ಲಮ್. ಫೋರ್ತ್. ಓಕೆ, ಫೋರ್ತ್. So that the relation R in the set Z ಯಾವ ಸೆಟ್ ಹೇಳಿ ಅದು? Set of all integers given by, ನೋಡಿ ಪ್ರಾಬ್ಲಮ್ ಓದ್ಬೇಕು ನೀವು ಆಮೇಲೆ. given by R is equal to AB such that 2 divides A minus B is an equivalence relation. ಓಕೆ, ಫಸ್ಟ್ ಇಂದ ನೋಡಿ ಪ್ರಾಬ್ಲಮ್ ಏನಂತಾರೆ. ಶೋ ದಟ್ ದ ರಿಲೇಷನ್, ನೋಡಿ, ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ Z ಆಫ್ ಆಲ್ ಇಂಟೀಜರ್ ಹೆಂಗ್ ಡಿಪೆಂಡ್ ಮಾಡಿದ್ದಾರೆ? ಈ ತರ ನೋಡಿ, ಆರ್ ಇಸ್ ಈಕ್ವಲ್ ಟು ಇಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, 2 ಡಿವೈಡ್ ಏನಂತ ಇದೆ? 2 divides A minus B is an equivalence relation ಅಂತ ಪ್ರೂವ್ ಮಾಡೋದು. ಆಯ್ತಾ? ಪ್ರಾಬ್ಲಮ್ ಹೋದ್ರಿ? ಧನುಶ್ರೀನಾ ಯಾರಿದ್ದಾರೆ ಲೈನ್ ಅಲ್ಲಿ? is an equivalence relation. ಓಕೆ, ಕೇಳಿಸ್ತಾ ಇದೆ ಎಲ್ಲರಿಗೀಗ? ಓಕೆ, ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ರಿ. ರಿಫ್ಲೆಕ್ಸಿವ್ ನೋಡಿ, ಈಗ ರಿಫ್ಲೆಕ್ಸಿವ್ ನೀವು ನೋಡಿ ಗಮನದಲ್ಲಿ ಇಟ್ಕೋಬೇಕು. 2 divides, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ನೋಡ್ತಾ ಇರಿ. 2 divides A minus B ಅನ್ನೋದನ್ನ ನೋಡಿ ಪ್ರಾಬ್ಲಮ್ ನಲ್ಲಿ. ಆಮೇಲೆ ಇಲ್ಲಿರ್ತಕ್ಕಂಥ ಸೆಟ್ ಯಾವುದು? ಇಂಟೀಜರ್. ಅಂದ್ರೆ ನಾವು ತಗೋಬೇಕಾಗಿರೋದೇನು? ಇಂಟೀಜರ್ಸ್ ತಗೊಳ್ಬೇಕು. ಕೇಳ್ತಾ ಇದೆಯಾ? ಇಂಟೀಜರ್ಸ್ ತಗೊಳ್ಬೇಕು, ಇಲ್ಲ ಜನರಲ್ ಆಗಾದ್ರೂ ಮಾಡ್ರಿ, ಬರ್ತತೆ. ನೀವು ಇಂಟೀಜರ್ಸ್ ಬಿಟ್ಟು ಬೇರೆ ಏನು ತಗೊಳಂಗಿಲ್ಲ. ಯು ಕ್ಯಾನ್ ಟೇಕ್ ಓನ್ಲಿ ಇಂಟೀಜರ್. ನೋಡೋಣ, ರಿಫ್ಲೆಕ್ಸಿವ್ ಅಂದ್ರೆ ಜನರಲ್ ಆಗಿ ಏನ್ ನಾವೀಗ ಇದಾಗಬೇಕಲ್ವಾ ನಮಗೆ? ಈಗ ಪ್ರಾಬ್ಲಮ್ ಪ್ರಕಾರ 2 divides, ನೋಡಿ ಏನಾಗಬೇಕು ಹೇಳಿ? 2 divides A minus B ಅಂತ ಕೊಟ್ಟಿದ್ದಾರೆ. ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡ್ತಾ ಇದೀವಿ. 2 divides ಏನಾಗಬೇಕದು? A minus A ಅಂದ್ರೆ 2 ಡಿವೈಡ್ ಮಾಡುತ್ತೆ. ಏನನ್ನ ಡಿವೈಡ್ ಮಾಡುತ್ತೆ? A minus A ಅಂದ್ರೆ ಏನು? 0. ಸೊ 2 divides 0. ಇದು ಟ್ರೂನ ಫಾಲ್ಸ್? 2 divides 0 ಅನ್ನೋದು ಫಾಲ್ಸ್. 2 0 ಡಿವೈಡ್ ಮಾಡಲ್ವಾ?
ಟ್ರೂ ಇದು. therefore r is therefore r is ಓಕೆ ರಿಫ್ಲೆಕ್ಸಿವ್ ಅಂತ ಆಯ್ತು. ಟ್ರೂ ಅಲ್ಲ ಇದು? ಸಿಮೆಟ್ರಿಕ್ ಹೋಗಿ ಸಿಮೆಟ್ರಿಕ್ ನೋಡೋಣ. ಸಿಮೆಟ್ರಿಕ್ ಏನು ಜನರಲ್ ಆಗಿ ಡೆಫಿನಿಷನ್ ಏನ್ ಹೇಳುತ್ತೆ ನಮ್ಮ ಹತ್ರ? ಹಾ ಹಾ ಸಿಮೆಟ್ರಿಕ್ ಅಂತ ಬರ್ದು ಇಷ್ಟೇ ಬರ್ದ್ರೆ 0 ಮಾರ್ಕ್ಸ್. ನಾವು ಪ್ರಾಬ್ಲಮ್ ಮಾಡಿಲ್ಲ. ಪ್ರಾಬ್ಲಮ್ ನಲ್ಲಿ ಏನಿದೆ ನೋಡಿ, 2 ಡಿವೈಡ್ಸ್ ಅಂತ ಹೇಳಿದೆ. ಎರಡು ಅಂತಕ್ಕಂತ ಡಿಜಿಟ್ ಎ ಮೈನಸ್ ಬಿ ಅಂತ ಏನ್ ಆನ್ಸರ್ ಬರುತ್ತಲ್ಲ ನಮ್ಗೆ ಕಳೆದ್ರೆ ಅದನ್ನ ಡಿವೈಡ್ ಮಾಡುತ್ತೆ, ಆ ನಂಬರ್ನ ಡಿವೈಡ್ ಮಾಡುತ್ತೆ ಅಂತ ಅರ್ಥ ಕೊಟ್ಟಿರೋದು ಅದು. ಹಾಗಾದ್ರೆ ನೋಡಿ, 2 ಡಿವೈಡ್ ಕರೆಕ್ಟಾ ಎ ಮೈನಸ್ ಬಿ. ಎರಡು ಎ ಮೈನಸ್ ಬಿ ನ ಡಿವೈಡ್ ಮಾಡಿದೆ ಅಂದ್ಮೇಲೆ ಎರಡು ಬಿ ಮೈನಸ್ ಏನು ಡಿವೈಡ್ ಮಾಡತ್ತೆ ತಾನೆ? ಮಾಡ್ತಲ್ವಾ? ಮಾಡೇ ಮಾಡ್ತದೆ. ಬರಬರಾ? therefore r is ಏನಾಯ್ತದೆ? ಓಕೆ ಓಕೆ. ಏನಾದ್ರು ಡೌಟ್ ಇದೆಯಾ? ನೋಡಿ, ಇದಕ್ಕೆ ಎಕ್ಸಾಂಪಲ್ ಕೂಡ ಅವಶ್ಯಕತೆ ಇಲ್ಲ, ಆದ್ರೂ ಒಂದ್ಸರಿ ನೋಡ್ರಿ, ಒಂದ್ಸರಿ ನಿಮ್ ರೆಫರೆನ್ಸ್ ಹೇಳ್ಬಿಡ್ತೀನಿ. 2 ಡಿವೈಡ್ ಎ ಮೈನಸ್ ಬಿ ಅಂತ ಕೊಟ್ಟಾರಲ್ವಾ? ಹಾಗಾದ್ರೆ ನನ್ನ ಪೇರ್ ನಾನು ಏನ್ ತಗೋಬಹುದು ಅಂದ್ರೆ, ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಪೇರ್ ತಗೊಳ್ತೀನಿ. 8,4 ಅಂತ ತಗೊಳ್ಳೋಣ. ಇದು ಎ, ಇದು ಬಿ ಅನ್ಕೊಳ್ಳಿ. ನೋಡಿ, ಈಗ 2 ಡಿವೈಡ್ ನೋಡಿ ಎ ಮೈನಸ್ ಬಿ ಅಂದ್ರೆ 8 - 4. 8 - 4 ಅಂದ್ರೆ ಎಷ್ಟು? 4. ಹಾಗಾದ್ರೆ ನೋಡಿ, 2 ಡಿವೈಡ್ 4 ಅಲ್ವಾ? ಎರಡೆರಡಲೆ 4 ಅಂದ್ರೆ 4 ಡಿವೈಡ್ ಮಾಡುತ್ತೆ ಅಂತ ಆಯ್ತು. ಅಲ್ಲಿಗೆ ನಮ್ಮ ಪೇರ್ ನಮ್ಮ ರಿಲೇಷನ್ ಅಲ್ಲಿ ಇದೆ ಅಂತ ಆಯ್ತು. ಹಂಗೆ ನಾವು ಹೇಳಿದ್ದು ಜನರಲ್ ಆಗಿ. ನೋಡಿ, 2 ಡಿವೈಡ್ 4 ಆದ್ರೆ 2 ಡಿವೈಡ್ -4 ಆಗುತ್ತಲ್ಲ? ಅದನ್ನೇ ಜನರಲ್ ಆಗಿ ನಾವು 2 ಡಿವೈಡ್ ಎ ಮೈನಸ್ ಬಿ ಇಂಪ್ಲೈಸ್ 2 ಡಿವೈಡ್ ಸಿ ಮೈನಸ್ ಸಿ ಅಂತ ಹೇಳಿ ಅದನ್ನ ರಿಫ್ಲೆಕ್ಸಿವ್ ಅಂತ, ಸಾರಿ ಸಿಮೆಟ್ರಿಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಟ್ರಾನ್ಸಿಟಿವ್. ಸಾನಿಯಾ ಇದಾರಾ? ಅರಪ್ಪ ಪಂಚಮ್ ಇದಾರಾ? ಓಕೆ. ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ ಎಷ್ಟು ಎಷ್ಟು ಪೇರ್ಸ್ ತಗೊಂತೀರಿ ನೀವು ಅಂದ್ರೆ, ಫಸ್ಟ್ 2 ತಗೊಳ್ಳೋಣ, ಎ ಬಿ ಮತ್ತೆ ಬಿ ಸಿ ಅಂತ ತಗೊಳ್ಳೋಣ. ಕರೆಕ್ಟಾ? ಇವೆರಡು ಇದ್ರೆ ನೆಕ್ಸ್ಟ್ ಮುಂದಿನ ಪೇರ್ ಇದೆಯಾ ಅಂತ ನೋಡ್ಬೇಕು. ಫಸ್ಟ್ ಇದು ನೋಡಿ, ಎ ಬಿ ಬಿಲಾಂಗ್ಸ್ ಟು ಆರ್ ಅಂದ್ರೆ ಅರ್ಥ ಏನು? 2 ಎ ಮೈನಸ್ ಬಿ ಅಂಡ್ ಕಂಟಿನ್ಯೂ ಬಿಡ್ರಿ, ನಾನು ಇಲ್ಲಿ ಕೆಳಗಡೆ ಬರೀತೀನಿ. 2 ಡಿವೈಡ್ ಬಿ ಮೈನಸ್ ಸಿ. ಓಕೆನಾ? ಈಗ ಎರಡು ಎ ಮೈನಸ್ ಸಿನು ಡಿವೈಡ್ ಮಾಡುತ್ತೆ, ಅದೇ ಎರಡು ಬಿ ಮೈನಸ್ ಸಿನು ಡಿವೈಡ್ ಮಾಡುತ್ತೆ ಅಂತ ಅರ್ಥ ಆಯ್ತು. ಆಯ್ತಾ? ನೆಕ್ಸ್ಟ್ ಕಂಟಿನ್ಯೂ ಮಾಡಿ. 2 ಡಿವೈಡ್ ಕಂಟಿನ್ಯೂ ಮಾಡ್ತೀನಿ ನೋಡಿ. 2 ಡಿವೈಡ್ ಯಾವ್ಯಾವ ನಂಬರ್ನ ಡಿವೈಡ್ ಮಾಡಿತ್ತು? ಅದು ಎ ಮೈನಸ್ ಬಿ ನ ಡಿವೈಡ್ ಮಾಡಿತ್ತು, ಬಿ ಮೈನಸ್ ಸಿ ನ ಡಿವೈಡ್ ಮಾಡಿತ್ತು. ಹಾಗಾದ್ರೆ ಅವೆರಡರ ಸಮ್, ಅವೆರಡನ್ನು ಕೂಡಿಸ್ಬಿಡ್ತೀನಿ. ಹಾಗಾದ್ರೆ ಅದೇನ್ ಬರುತ್ತೆ ನನಗೆ? 2 ಡಿವೈಡ್ ನೋಡಿ, ಪ್ಲಸ್ ಬಿ ಮೈನಸ್ ಸಿ ಕ್ಯಾನ್ಸಲ್ ಆಯ್ತು, ಎ ಮೈನಸ್ ಸಿ. 2 ಡಿವೈಡ್ ಎ ಮೈನಸ್ ಸಿ ಅಂದ್ರೆ ಅರ್ಥ ಏನು? ಎ ಸಿ ಅಂತಕ್ಕಂಥ ಪೇರು ಕೂಡ ನಮ್ಮ ರಿಲೇಷನ್ ಸೇರಿದೆ ಅಂತ ಆಯ್ತು. ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ನಾವು ಏನ್ ಮಾಡಿದ್ವಿ? ಟ್ರಾನ್ಸಿಟಿವ್ ಪ್ರಾಪರ್ಟಿ ತಾನೇ ಚೆಕ್ ಮಾಡ್ತಿದ್ವಿ. ಹಾಗಾದ್ರೆ ಏನಂತ ಬರೀಬೇಕು ಈಗ? therefore ನೋಡಿ, ಪ್ರಾಬ್ಲಮ್ ಎಷ್ಟನೇ ಪ್ರಾಬ್ಲಮ್ ಇದು? 4ನೇ ಪ್ರಾಬ್ಲಮ್. ಕೇಳಿಸ್ತಾ ಇದೆಯಾ? ಇವತ್ತು ಎಷ್ಟು ಪ್ರಾಬ್ಲಮ್ ಆದವು? ಪ್ರಾಬ್ಲಮ್ ಆಯ್ತು. ಓಕೆ ನೋಡಿ, 4 ಪ್ರಾಬ್ಲಮ್ ಈ ಜಸ್ಟ್ ನಾವು
therefore R is an equivalent. ಆ ಪ್ರಾಬ್ಲಮ್ ನೋಡ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅದು ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ರು. ಸೊ ಅದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಯ್ತು, ಟ್ರಾನ್ಸಿಟಿವ್ ಆಯ್ತು, ದೇರ್ಫೋರ್ ಇಟ್ ಇಸ್ ಅನ್ ಈಕ್ವಲೆಂಟ್ ರಿಲೇಷನ್ ಅಂತ ಬರೀ. ಸರಿ ಇದೆಯಾ? ಓಕೆನಾ? ಓಕೆ. ಯಾರು ಇವರು? ಕಾವ್ಯ, ಅಂಕಿತ, ನೋಡೋಣ ಸ್ವಲ್ಪ ನಾನು. ಧನುಶ್ರೀ ಇದಾರಾ? ಭೂಮಿಕಾ ಇದಾರಾ? ಸಾನಿಯಾ? ಇನ್ಯಾರಿದ್ದಾರೆ ನೋಡ್ರಿ? ಇದು ಸರ್ವಮಂಗಳ ಇದಾರಾ? ಇಲ್ಲ. ಓಕೆ, ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಹೋಗೋಣ. ಮೈಕ್ ನಾನು ಹೇಳಿದ್ದೀನಿ, ಫಸ್ಟ್ ಹೇಳಿದ್ದೀನಿ, ಮೈಕ್ ಅನ್ನ ನೀವು ಅನ್ಮ್ಯೂಟ್ ಮಾಡಂಗಿಲ್ಲ ಅಂತ. ಎಲ್ಲಾರು ಕೇಳ್ಸಲ್ಲ, ಬರ್ಕೊಳ್ಳಿ. ಸೊ ದಟ್ ದ ರಿಲೇಷನ್ ಕಾಣಿಸ್ತಾ ಇದೆಯಾ? ಓಕೆ. ಡಿಫೈನ್ಡ್ ಇನ್ ಸೆಟ್ ಎ of all triangles. ಹೋದ್ರಿ ಭೂಮಿಕಾ? R equals T1 T2 such that T1 ನೋಡಿ, T1 ಮೂರ್ ಲೈನ್ ಹಾಕ್ತೀನಿ, ಸಿಮಿಲರ್. T1 is similar to T2. ಮೂರ್ ಲೈನ್ ಹಾಕಿ, ದೊಡ್ಡಕ್ ಮೂರ್ ಲೈನ್ ಹಾಕ್ರಿ. T1 is similar to T2. is equivalent. ಇಕ್ವಿವೆಲೆಂಟ್ ಸ್ಪೆಲ್ಲಿಂಗ್ ಹೇಳ್ರಿ. ಹೇಳಿ. ಅಲ್ಲ ಅಲ್ಲ ಅಲ್ಲ, EQUIVALENCE. ಆಗತ್ ಬಿಡ್ರಿ, ಇಂಗ್ಲಿಷ್ ಪಾಸ್ ಆಗ್ತದೆ. ಇಕ್ವಿವೆಲೆಂಟ್ ರಿಲೇಷನ್ ಆಯ್ತಾ? ಆಯ್ತಾ? ಸೊಲ್ಯೂಷನ್ಗೆ ಹೋಗ್ಬೋದಾ? ಓಕೆ, ಸೊಲ್ಯೂಷನ್ ಮಾಡಿ. ಈಗ ರಿಫ್ಲೆಕ್ಸಿವ್ ಮಾಡಿ ನೀವೇ. ರಿಫ್ಲೆಕ್ಸಿವ್ ನೋಡಿ. ಈಗ ರಿಫ್ಲೆಕ್ಸಿವ್ ಒಂದು ಟ್ರಯಾಂಗಲ್ ತಗೊಂತೀನಿ, T1. ಪಕ್ಕದಲ್ಲಿ ಏನ್ ಬರೀಬೇಕು? ಅಲ್ಲ ಅಲ್ಲ, ಇನ್ನು ನಾನು ಇದು ಕಂಪ್ಲೀಟ್ ಮಾಡಿಲ್ಲ. T1 ಬಿಲಾಂಗ್ಸ್ ಟು. ಓಕೆ ಓಕೆ. ನೋಡಿ, ಇದು ಏನ್ ಅರ್ಥ ಇದ್ರದ್ದು ಅಂದ್ರೆ, ಎವ್ರಿ ಟ್ರಯಾಂಗಲ್ ನಾವು ಬರ್ದೀವಲ್ಲ, ಅದು ಅರ್ಥ. ಎವ್ರಿ ಟ್ರಯಾಂಗಲ್ ಈಸ್ ಸಿಮಿಲರ್ itself. Therefore R is ನೋಡಿ reflexive. R is reflexive. ಸಿಮಿಲರ್ ಅಂತಂದ್ರೆ ಸಮರೂಪಿ ತ್ರಿಭುಜ. ಒಂದು ತ್ರಿಭುಜ ಅದೇ ತ್ರಿಭುಜಕ್ಕೆ ಸಿಮಿಲರ್ ಆಗಿರುತ್ತೆ. Therefore ಅದು ರಿಫ್ಲೆಕ್ಸಿವ್ ಆಗುತ್ತೆ. ಸಿಮೆಟ್ರಿಕ್ ನೋಡಿ, ಬಹಳ ಸಿಂಪಲ್ ಎಕ್ಸಾಂಪಲ್ ಇದು. ಒಂದ್ ಟ್ರಯಾಂಗಲ್ ಇನ್ನೊಂದು ಟ್ರಯಾಂಗಲ್ಗೆ ಸಿಮಿಲರ್ ಇದ್ದರೆ, ಎರಡನೇ ಟ್ರಯಾಂಗಲ್ ಒಂದೇ ಟ್ರಯಾಂಗಲ್ ಸಿಮಿಲರ್ ಇರುತ್ತಾ ಅಂತ ಕೇಳಿದ. ಇದೆಯಾ? T1 is similar to T2 implies T2 is similar to T1. ಏನಂತ ಬರೀತೀರಿ ಲಾಸ್ಟ್ಗೆ? ಬರೀರಿ, R is symmetric. Therefore R is symmetric. ಓಕೆ. ಟ್ರಾನ್ಸಿಟಿವ್ ನೋಡಿ, ಟ್ರಾನ್ಸಿಟಿವ್ ಏನ್ ಬರೀತೀನಿ ನಾನು? T1 T2 ತಗೋಬೇಕು. ಆಮೇಲೆ ಏನ್ ತಗೋಬೇಕು ಹೇಳಿ? ಇದು ಸರಿ ಇಲ್ಲ ಅಂತಂದ್ರೆ ಇಲ್ಲಿ ನೀವು ಡಸ್ ನಾಟ್ ಇಂಪ್ಲೈ ಅಂತ ಹಾಕ್ಬೇಕು ಟೆಸ್ಟ್ ಮಾಡಿದ್ಮೇಲೆ. ಇಲ್ಲಿಗೆ ಬಿಟ್ರಿ ಅಂತಂದ್ರೆ ನಿಮ್ದು ಕರೆಕ್ಟ್ ಇದೆ, ನೀವು ಇಂಪ್ಲೈ ಮಾಡ್ತಾ ಇದ್ರಿ, ಟ್ರಾನ್ಸಿಟಿವ್ ಪ್ರಾಪರ್ಟಿ ವರ್ಕ್ಔಟ್ ಆಗುತ್ತೆ ಅಂತ ಅರ್ಥ.
ಅಂದ್ರೆ T1 ಫಸ್ಟ್ ಟ್ರಯಾಂಗಲ್ ಎರಡನೇ ಟ್ರಯಾಂಗಲ್ ಸಿಮಿಲರ್ ಇರುತ್ತೆ. ಎರಡನೇ ಟ್ರಯಾಂಗಲ್ ಏನಾದ್ರು ಇನ್ನೊಂದು ಟ್ರಯಾಂಗಲ್ ಗೆ ಮೂರನೇ ಟ್ರಯಾಂಗಲ್ ಸಿಮಿಲರ್ ಇದ್ರೆ ಮೊದಲನೇ ಟ್ರಯಾಂಗಲ್ ಆಬ್ವಿಯಸ್ಲಿ ಮೂರನೇ ಟ್ರಯಾಂಗಲ್ ಏನಾಗಿರುತ್ತೆ ಸಿಮಿಲರ್ ಇರುತ್ತೆ ಅಂತ ಅರ್ಥ. ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಸೊ ಎಲ್ಲ ಪಾಸ್ ಆಯ್ತು. ಸೊ ಆರ್ ಈಸ್ ಓಕೆ, ಆರ್ ಈಸ್ ಅನ್ ಇಕ್ವಿವಲೆಂಟ್ ರಿಲೇಷನ್. ಸರಿ ಇದೆಯಾ? ಕರೆಕ್ಟ್ ಇದೆಯಾ? ನೋಟ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಎಲ್ಲರದು ಆಯ್ತಾ? ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಹಾಕಿ. ನೆಕ್ಸ್ಟ್ ನಂಬರ್ ಹಾಕಿ. ಕನ್ಸಿಡರ್ ದ ಸೆಟ್. ನಾನು ಕೇಳಿದರಷ್ಟೇ ಆನ್ಸರ್ ಹೇಳಿ, ಕ್ವಶನ್ ಆದ್ಮೇಲೆ ಎಲ್ಲರೂ ಹೇಳ್ಬಿಟ್ರು. ಕನ್ಸಿಡರ್ ದ ಸೆಟ್ ಈಕ್ವಲ್ಸ್ 1 2 3 ಅಂಡ್ ರಿಲೇಷನ್ ಆರ್ 1 2 2 1. ಕನ್ಸಿಡರ್ ದ ಸೆಟ್ A 1 2 3 and relation R equals 1 2 2 1. ಬರೋರಾ? ಬರಿತಾ ಇದ್ದೀರಾ? ದೆನ್ verify whether it is equivalent or not. ನಾನು ಕೊಟ್ಟಿರೋ ರಿಲೇಷನ್ ವೆರಿಫೈ ವೆದರ್ ಇಟ್ ಈಸ್. ನಾನು ಕೇಳ್ತೀನಿ ಕ್ವಶನ್, ಈಗ ಅವರಷ್ಟೇ ಹೇಳ್ಬೇಕು. ಇಕ್ವಿವಲೆಂಟ್ ಆರ್ ನಾಟ್ ಅಂತ ಬರ್ಕೊಳ್ಳಿ ಕ್ವಶನ್. ಇಲ್ಲಿ ಬಸ್ ಕ್ವಶನ್ ಕಂಪ್ಲೀಟ್ ಆಯ್ತು. ಆಯ್ತಾ? ಸ್ಟಾರ್ಟ್ ಮಾಡಿ. ನಾನು ಕೇಳ್ತೀನಿ ಕ್ವಶನ್, ಕೇಳಿದರಷ್ಟು ಹೇಳ್ಬೇಕು. ಯಾಕಂದ್ರೆ ಇದು ಎಂಡ್ ಆಗ್ತಾ ಬಂತು. ಈಗ ಇದು ಮುಗಿಸ್ಬಿಡ್ತೀನಿ ನಾನು. 1 2 2 1 ಇಷ್ಟೇ ಕೊಟ್ಟಿದ್ದಾರೆ. ಸೆಟ್ ಬರ್ಕೊಳ್ಳಿ, ಇಂಪಾರ್ಟೆಂಟ್. 1 2 3 ಸೆಟ್. ಓಕೆ, ತರನ್ನುಮ್ ಇದಾರಾ? ಇಲ್ಲ. ಸಾನಿಯಾ ಇದಾರಾ? ಧನುಶ್ರೀ? ಓಕೆ, ಇದು ರಿಫ್ಲೆಕ್ಟಿವಾ? ಬರೀರಿ, ನೀವು ಬರಿಬೇಕೀಗ. ಅಲ್ಲ ಅದು ಬೇಡ, ನಾನು ಇನ್ನೂ ಅದಕ್ಕೆ ಹೋಗಿಲ್ಲ. ಬರೀರಿ. ಫಸ್ಟ್ ಬರೀರಿ. 1 1 does not belongs to R. R is not. ಒಂದೊಂದೇ ಬರೀರಿ, ನಾನು ಕೇಳ್ತೀನಿ. ಓಕೆ, ನೆಕ್ಸ್ಟ್ ಧನುಶ್ರೀ. ಭೂಮಿಕಾ ಇದಾರಾ? ಸಿಮೆಟ್ರಿಕಾ? ಇಸ್ ಇಟ್ ಸಿಮೆಟ್ರಿಕಾ? ಯಾಕೆ ಸಿಮೆಟ್ರಿಕ್? ಹೇಳ್ತಾ ಇಲ್ಲ ಆನ್ಸರ್. ಭೂಮಿಕಾ? ಹೇಳಿ. ಇಂಪ್ಲಾಯ್ಸ್ ಕರೆಕ್ಟಾ? ಸರಿ ಇದೆಯಾ? ಹಾಗಾದ್ರೆ ಆರ್ ಸಿಮೆಟ್ರಿಕ್ ಆಯ್ತಾ? ಓಕೆ, ಆರ್ ಇಸ್ ಸಿಮೆಟ್ರಿಕ್. ನೆಕ್ಸ್ಟ್ ಅರಾಫತ್ ಟ್ರಾನ್ಸಿಟಿವಾ? ಅರಾಫತ್ ಇದಾರಾ? ನೆಟ್ವರ್ಕ್ ಏನು ಸಮಸ್ಯೆ ಆಗಿರ್ಬೇಕು. ಓಕೆ, ನೋಡಿ, ಟ್ರಾನ್ಸಿಟಿವ್ ಆಗುತ್ತಾ? ಬರೀರಿ. ಯಾಕೆ? ಇಲ್ಲ, ತಪ್ಪು. 1 2 ಇದೆಯಾ? ಸರಿಯಾ ನೋಡ್ತಾ ಇಲ್ಲ. 2 1 ಇದೆ, ಬಟ್ ಏನಿರ್ಬೇಕಾಗಿತ್ತು? ಮತ್ತೆ 1 1 ಇಲ್ಲ ತಾನೆ? ತಪ್ಪಾಯ್ತು. ಓಕೆ, ಹಾಗಾದ್ರೆ ಏನಾಯ್ತು ಈ ರಿಲೇಷನ್? ನಾವು ಕೊಟ್ಟಿದ್ದ ಎಕ್ಸಾಂಪಲ್ ಈಗ ಬರೀರಿ ಲಾಸ್ಟ್ಗೆ. ಆರ್ ಈಸ್
Yes. R is not an equivalence relation. R is not an equivalence relation. ಆಯ್ತಾ? ಸರಿ ಇದೆಯಾ? ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆಯಾ? ಓಕೆ. ನೋಡಿ ಈಗ ಎಲ್ಲ ಅಬ್ಸರ್ವ್ ಮಾಡ್ರಿ. ಎಷ್ಟು ಎಕ್ಸಾಂಪಲ್ಸ್ ಆಯ್ತು? ಈಗ ಮಾಡಿದ್ದು ಸೇರಿಸ್ಕೊಂಡು 6 ಅನ್ಸುತ್ತೆ. ಓಕೆ ಓಕೆ. ನೋಡಿ ಈಗ ಫಂಕ್ಷನ್ಸ್ ಹೋಗೋಣ. ಈಗ ಫಂಕ್ಷನ್ಸ್ಗೆ ಕ್ವಿಕ್ ಆಗಿ ಫಂಕ್ಷನ್ಸ್. ಯಾರಾದ್ರೂ ಒಬ್ರು ನನಗೆ ಡೆಫಿನಿಷನ್ ಹೇಳ್ಬೇಕು ಫಂಕ್ಷನ್ ಅಂದ್ರೆ ಏನಂತ. ಒಬ್ರು ಹೇಳ್ರಿ, ಬೇಕಾದ್ರೆ ಕೇಳಿಸ್ಕೊಳ್ರಿ. ಭೂಮಿಕಾ ಹೇಳ್ರಿ. ಭೂಮಿಕಾ ಇದಾರಾ? ಧನುಶ್ರೀ ಧನುಶ್ರೀ ಇದಾರಾ? ಧನುಶ್ರೀ, ಭೂಮಿಕಾ, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಫಂಕ್ಷನ್? ಓಕೆ, ನೆನಪಿಲ್ಲ. ನೋಡೋಣ. ನೆಕ್ಸ್ಟ್ ಯಾರಿದ್ದೀರಿ ಹೇಳ್ರಿ. ವಾಟ್ ಈಸ್ ದ ಡೆಫಿನಿಷನ್ ಆಫ್ ಫಂಕ್ಷನ್? ವಾಟ್ ಈಸ್ ದ ಡೆಫಿನಿಷನ್ ಆಫ್ ಫಂಕ್ಷನ್? ಓಕೆ, ಒಂದು ಡೆಫಿನಿಷನ್ಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು. ಓಕೆ, ಹೇಳಿ ಕರೆಕ್ಟ್. ನೋಡಿ, ಎ ರಿಲೇಷನ್ ಎಫ್ ಫ್ರಮ್ ಎ ಟು ಬಿ. ಹಾ, ನಿಮ್ದೇ ನೋಡ್ಕೊಂಡ್ಬಿಡ್ತೀವಿ. ಈ ಸೆಟ್ ಟು ಬಿ, ಈ ಸೆಟ್ ಟು ಬಿ. ಓಕೆ, ನೋಡಿ, ಇಫ್ ಆಲ್, ಓಕೆ, ಇಫ್ ಆಲ್ ದ ಎಲಿಮೆಂಟ್ಸ್ ಆರ್ ಎವ್ರಿ ಎಲಿಮೆಂಟ್ ಅಂತ ಹೇಳ್ಬೋದು. ಓಕೆ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಇದೆ ಎ ಅನ್ಕೊಂಡ್ರೆ, ಆಸ್ ಎಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ದ ಸೆಕೆಂಡ್. ಓಕೆ, ಸಚ್ 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 ಎ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಫಂಕ್ಷನ್ ಅಂತ ಹೇಳ್ತೀವಿ. ನೋಡಿ ಈಗ ಫಾರ್ ಎಕ್ಸಾಂಪಲ್, ಎಲ್ಲರೂ ನೋಡ್ತಾ ಇದ್ದೀರಾ? ಬೇರೆಯವರು ಧನುಶ್ರೀ, ಭೂಮಿಕಾ, ಸಾನಿಯಾ, ಮತ್ತೆ ತರನ್ನುಮ್, ಮತ್ತೆ ಇನ್ಯಾರಿದ್ದೀರಿ? ಅರಾಫತ್ ಇದ್ದೀರಾ? ಓಕೆ, ಸ್ವಲ್ಪ ಅಲ್ಲಿ ನಾವು ಚೆಕ್ ಮಾಡಂತಾರೆ. ಸ್ವಲ್ಪ ರಿಟರ್ನ್ ಹೋಗೋಣ, ಸ್ವಲ್ಪ ನೋಡೋಣ ಇಲ್ಲಿ ಯಾರ್ಯಾರಿದ್ದಾರೆ ಅಂತ. ಓಕೆ, ತರನ್ನುಮ್, ಅರಾಫತ್, ಅಂಜುಮ್, ಶ್ರೀ ಗೌರಿ, ಧನುಶ್ರೀ. ಧನುಶ್ರೀ ಇದೀರಲ್ಲ, ತೋರಿಸ್ತಾ ಇದೆ ಇಲ್ಲಿ. ಚಂದನ ಕೆ, ಗೀತಾಂಜಲಿ, ಸಾನಿಯಾ ಇದ್ದಾರಾ? ಓಕೆ ಓಕೆ. ಸರ್ವಮಂಗಳ ಇಲ್ಲಿ ಹೆಸರು ತೋರಿಸ್ತಾ ಇದೆ, ಬಟ್
ಹಾಂ ಓಕೆ. ಸಾನಿಯಾ ಇದ್ದೀರಲ್ಲ? ಕೇಳಿಸ್ತಾ ಇದೆಯಾ? ಓಕೆ. ತರನ್ನುಮ್, ದರ್ಶಿನಿ ಕೇಳಿಸ್ತಾ ಇದೆಯಾ? ಓಕೆ ನೋಡಿ, ಈಗ ಈಗ ನಾವೆಷ್ಟು 5 ಅಥವಾ 6 ಪ್ರಾಬ್ಲಮ್ಸ್ ಇವತ್ತಿನ ಆನ್ಲೈನ್ ಕ್ಲಾಸಲ್ಲಿ ಮಾಡಿದೀವಲ್ಲ, ಅದೆಲ್ಲ ನೀವು ಟೀಚ್ಮೆಂಟ್ ಆ್ಯಪಲ್ಲಿ ಕೇಳಿಸ್ತಾ ಇದೆಯಾ? ಸಾನಿಯಾ, ಅರಫತ್ ಅಂಜುಮ್, ಭೂಮಿ, ಗೀತಾಂಜಲಿ, ಕೇಳಿಸ್ತಾ ಇದೆಯಲ್ಲ? ಇರ್ಲಿ ಇರ್ಲಿ, ನೆಟ್ವರ್ಕ್ ಆಗ್ತಿರ್ತ ಸಮಸ್ಯೆ, ಇರ್ಲಿ. ನೋಡಿ, ಕೇಳಿಸ್ತಾ ಇದೆಯಲ್ಲ ಈಗ? ಕೇಳಿಸ್ತಾ ಇದೆಯಾ? ನೀವು ಮಾತಾಡ್ತಿರೋದು ಕೇಳಿಸ್ತಾ ಇತ್ತು ನನಗೆ. ನೋಡ್ಕೊಳ್ಳಿ, ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇರ್ತದೆ, ಏನಾಗಲ್ಲ. ಈಗ ಕೇಳಿಸ್ತಾ ಇದೆಯಾ? ನಿಮಗೆ ನಿಮ್ಮ ಟೀಚ್ಮೆಂಟ್ ಆ್ಯಪಲ್ಲಿ ಲೈವ್ ಕ್ಲಾಸಸ್ ರೆಕಾರ್ಡಿಂಗ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ರೆಕಾರ್ಡಿಂಗ್ಸ್ ಅಲ್ಲಿ ಅದು ಇರುತ್ತೆ, ಸೇವ್ ಆಗಿರುತ್ತೆ. ಅದು ಇನ್ 1 or 2 hours 3 hours ಆದ್ಮೇಲೆ ಇರುತ್ತೆ. ಅದು ನೀವು ಅದನ್ನ ಕ್ಲಿಕ್ ಮಾಡಿ, ಯಾರ್ಯಾರು ನೀವು ಕ್ಲಾಸಿಗೆ ಜಾಯಿನ್ ಆಗಿಲ್ಲ ಅವರು ನೀವು ಅದನ್ನ ನೋಡ್ಬೋದು. ಅಲ್ಲಿ ಇರುತ್ತೆ, ಅದು ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ರೆಕಾರ್ಡಿಂಗ್ಸ್ ಅಂತ ಟ್ಯಾಬ್ ಅಲ್ಲಿ ನಾವು ಇವಾಗ ಕ್ಲಾಸ್ ಮಾಡಿದ್ದು ಇರುತ್ತೆ. ನೀವು ಅದನ್ನ ಯು ಕ್ಯಾನ್ ಗೋ ಥ್ರೂ ದಟ್ ಕ್ಲಾಸ್. ಓಕೆ. ಆಮೇಲೆ ಅಂದ್ರೆ ನಿಮಗೆ ಕ್ಲಾಸ್ ಮುಗಿದ ಮೇಲೆ ನೀವು ಅದನ್ನ ಫಾಲೋ ಮಾಡ್ಬೋದು. ರೆಕಾರ್ಡಿಂಗ್ಸ್ ಟ್ಯಾಬ್ ಅಲ್ಲಿ ಇರುತ್ತೆ. ಅರಾಫತ್ ಅಂಜುಮ್ ಇದ್ದೀರಾ? ನೂರ್ ಅರ್ಸಿಯಾ, ಅರಾಫತ್ ಅಂಜುಮ್, ಕಾವ್ಯಕ್ಕೆ, ಧನು ಧನುಶ್ರೀ. ಧನುಶ್ರೀ, ನೀವು ಕೂಡ ಮೈಕ್ ನೀವು ನಿಮ್ದು ಮ್ಯೂಟ್ ಆಗೈತೆ ನೋಡ್ರಿ. ಮೈಕ್ ಮ್ಯೂಟ್ ಆಗಿದೆ. ಕೇಳಿಸ್ತಾ ಇದೆಯಲ್ಲ ಈಗ? ಹಾ, ನಾನು ಏನ್ ಹೇಳಿದೆ ಹೇಳ್ರಿ? ಹಾ, ಹೇಳ್ರಿ. ಧನುಶ್ರೀ ಇದೀರಲ್ಲ? ಭೂಮಿಕಾ ಇದೀರಾ? ಸೊ ಈಗ ನೋಡಿ, ಕೇಳಿಸ್ತಾ ಇದೆಯಲ್ಲ ಈಗ? ಓಕೆ. ಈಗ ನಾವು ಮಾಡಿರ್ತಕ್ಕಂಥ ಎಲ್ಲಾ ರೆಕಾರ್ಡಿಂಗ್ಸ್ ಅದರಲ್ಲಿ ನಿಮ್ಮ ರೆಕಾರ್ಡಿಂಗ್ಸ್ ಡ್ಯಾಶ್ ಬೋರ್ಡ್ ಅಲ್ಲಿ ಇರುತ್ತೆ ಅದು. ಸೊ ನೀವು ಕ್ಯಾನ್ ಗೋ ಥ್ರೂ ದಟ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದರಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದು ಅಲ್ಲಿ ಇರುತ್ತೆ, ನೋಡ್ರಿ. ಆಮೇಲೆ ಯೂಟ್ಯೂಬ್ ಕ್ಲಾಸಸ್ ಕೂಡ ಫಾಲೋ ಮಾಡ್ರಿ. ಸೊ ಯಾರು ಜಾಯಿನ್ ಆಗಿಲ್ಲಲ್ಲ, ನೀವು ಆ ರೆಕಾರ್ಡಿಂಗ್ ಸೆಕ್ಷನ್ಸ್ ಅಲ್ಲಿ ನೀವು ಹೋಗಿ ಅದನ್ನ ನೋಡ್ಬೋದು. ಗೊತ್ತಾಗ್ತಿದೆಯಲ್ಲ? ಹಾ, ನೋಡಿ, ಫಂಕ್ಷನ್ ಡೆಫಿನಿಷನ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಆ, ಅದೊಂದ್ ಸ್ವಲ್ಪ ನಾವು ನೋಡ್ಬಿಡೋಣ. ಫಂಕ್ಷನ್ ಅಂತಂದ್ರೆ ಡೆಫಿನಿಷನ್ ಏನು ಬರ್ಕೊಳ್ಬೇಡ್ರಿ, ಐತೆ ನಿಮ್ಮ ಹತ್ರ ನೋಡಿ. ಈಗ ಇದು ಫಂಕ್ಷನ್ ಅಲ್ವಾ ಅಂತ ನೀವು ಹೇಳ್ಬೇಕು. ನಾವು ಕೇಳಿದ್ರೆ ನೋಡ್ರಿ, ಅಬ್ಸರ್ವ್ ಮಾಡಿ. ಇಸ್ ಇಟ್ ಎ ಫಂಕ್ಷನ್ ಆರ್ ನಾಟ್ ಅಷ್ಟೇ ಹೇಳ್ಬೇಕು ನಾವು. ಓಕೆ, ಫಂಕ್ಷನ್ ಅಲ್ವಾ? ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೆ ನೋಡಿ. ಫಂಕ್ಷನ್ ಆರ್ ನಾಟ್? ಓಕೆ ಓಕೆ, ಅಷ್ಟೇ ಫಂಕ್ಷನ್. ನೆಕ್ಸ್ಟ್ ಎರಡು ಡಯಾಗ್ರಾಮ್ ಅಬ್ಸರ್ವ್ ಮಾಡೋಣ. ಫಂಕ್ಷನ್ ಅಲ್ವಾ ಚೆನ್ನಾಗಿ. ಓಕೆ, ಯಾರು ಇಬ್ರು ಬೇರೆ ಬೇರೆ ಆನ್ಸರ್ ಬಂತಲ್ಲ? ಹಾ, ಫಂಕ್ಷನ್ ಅಲ್ವೋ? ಬೇಗ ಹೇಳ್ಬೇಕು ಆನ್ಸರ್. ಫಂಕ್ಷನ್, ಇಟ್ ಈಸ್ ನಾಟ್ ಎ ಫಂಕ್ಷನ್ ಅಲ್ಲ. ಇರ್ಲಿ, ಇದು ನಾಟ್ ಎ ಫಂಕ್ಷನ್. ಯಾಕೆ ಫಂಕ್ಷನ್ ಅಲ್ಲ ನೋಡಿ ಇದು? ಅಬ್ಸರ್ವ್ ಮಾಡ್ಕೊಡ್ರಿ. ಇಲ್ಲಿ ನೋಡಿ, ಬಿ ಅಂತಕ್ಕಂಥ ಎಲಿಮೆಂಟ್ ಇದೆಯಲ್ಲ, ಫಸ್ಟ್ ಇದು ಬಿ. ಓಕೆನಾ? ಬಿ ಅಂತ ಇದೆ ನೋಡಿ, ಎಲಿಮೆಂಟ್ ಬಿ. ಬಿ ಅಂತಕ್ಕಂಥ ಎಲಿಮೆಂಟ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್. ಬಿ ಅಂತಕ್ಕಂಥ ಎಲಿಮೆಂಟ್ ಎರಡು ಡಿಫ್ರೆಂಟ್ ಎಲಿಮೆಂಟ್ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಇದು ಯೂನಿಕ್ನೆಸ್ ಇಲ್ಲ, ಇದು ಫಂಕ್ಷನ್ ಅಲ್ಲ. ಓಕೆನಾ? ನೆಕ್ಸ್ಟ್ ಎರಡು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಫಂಕ್ಷನ್ ಅಲ್ವಾ ಅಷ್ಟೇ ಹೇಳಿ ನನಗೆ.
ನೋಡಿ. ಓಕೆ, ಇಟ್ ಈಸ್ ನಾಟ್ ಎ ಫಂಕ್ಷನ್. ನೆಕ್ಸ್ಟ್. ಇಟ್ ಈಸ್ ನಾಟ್ ಎ ಫಂಕ್ಷನ್. ಯಾಕೆ ಫಂಕ್ಷನ್ ಅಲ್ಲ? ಹಾ, ಒನ್ ಅಂತಕ್ಕಂಥ ಎಲಿಮೆಂಟ್ ಅಸೋಸಿಯೇಟೆಡ್ ವಿತ್ ಟೂ ಡಿಫರೆಂಟ್ ಎಲಿಮೆಂಟ್ಸ್. ಓಕೆನಾ? ಅದಕ್ಕೆ ಇಟ್ ಇಸ್ ನಾಟ್ ಎ ಫಂಕ್ಷನ್. ನೆಕ್ಸ್ಟ್. ನೆಕ್ಸ್ಟ್ ನೋಡಿ, ಅಬ್ಸರ್ವ್ ಮಾಡಿ. ಯಾರೋ ಕಾಲ್ ಬರ್ತಾ ಇದೆ ನೋಡ್ರಿ. ಫಂಕ್ಷನಾ? ಫಂಕ್ಷನ್. ಇಟ್ ಈಸ್ ನಾಟ್ ಎ ಫಂಕ್ಷನ್. ಓಕೆನಾ? ಓಕೆ ಓಕೆ ಓಕೆ, ಬರ್ಕೊಬಿಡ್ರಿ ನೋಡ್ರಿ. ಜಸ್ಟ್ ಓಕೆ, ಡೆಫಿನಿಷನ್ ಹೇಳಿದೀವಿ. ಓಕೆ, ಹಾಗಾದ್ರೆ ನಾವೆಲ್ಲ ನೋಡಿದೀವಿ ಇಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್. ನೋಡಿ, ಈಗ ಎಷ್ಟು ನೀವು ನೋಡಿದ್ರಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತಂದ್ರೆ ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್. ಬರ್ಕೊಳ್ಳಿ, ಟೈಪ್ಸ್ ಆಫ್ ಫಂಕ್ಷನ್ಸ್, ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್. ಆಯ್ತಾ? ನೋಡಿ, ಈಗ ಒನ್ ಫಂಕ್ಷನ್ ಅಂದ್ರೂ ಒಂದೇ, ಇಂಜೆಕ್ಟಿವ್ ಫಂಕ್ಷನ್ ಅಂದ್ರೂ ಒಂದೇ, ಆನ್ ಟು ಫಂಕ್ಷನ್ ಅಂದ್ರೂ ಒಂದೇ, ಸರ್ಜೆಕ್ಟಿವ್ ಫಂಕ್ಷನ್ ಅಂದ್ರೂ ಒಂದೇ. ಧನುಶ್ರೀ ನೋಡ್ತಾ ಇದ್ದೀರಾ? ಭೂಮಿಕಾ, ಸಾನಿಯಾ, ಏನ್ ಬರ್ದೀನಿ ಹೇಳ್ರಿ? ಹಾ, ಒನ್ ಫಂಕ್ಷನ್ ಆರ್ ಇಂಜೆಕ್ಟಿವ್ ಫಂಕ್ಷನ್, ಆನ್ ಟು ಫಂಕ್ಷನ್ ಆರ್ ಸರ್ಜೆಕ್ಟಿವ್ ಫಂಕ್ಷನ್. ಬರ್ಕೊಂಡ್ರ ಹೆಸರು? ಇದೆರಡು ಬರ್ತೀಯಾ? ಓಕೆ ಓಕೆ. ಒನ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಡೆಫಿನಿಷನ್ ಒನ್ ಫಂಕ್ಷನ್ ಅಂದ್ರೆ ಸ್ಟಾರ್ಟ್ ಮಾಡ್ಲಾ? ಡೆಫಿನಿಷನ್ ಸ್ಟಾರ್ಟ್ ಮಾಡ್ಲಾ? ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಏನ್ ಬರ್ತೀನಿ ಹೋದ್ರಿ? ಹೋದ್ರಿ? ಯಾರೋ ಒಬ್ರು ಹೋದ್ರಿ? ಹೋದ್ರಿ? ಕರೆಕ್ಟ್ ಇದೆ. ಏನು ಬರ್ದಿಲ್ವಾ? ಹೋದ್ರಿ? ಹೋದ್ರಿ? ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಸಚ್ ಫಂಕ್ಷನ್ ಇಸ್ ಕಾಲ್ಡ್ ಒನ್ ಫಂಕ್ಷನ್. ಗೊತ್ತಾಗ್ತಿದೆಯಾ? ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒನ್ ಫಂಕ್ಷನ್ ಒಂದು ಎಕ್ಸಾಂಪಲ್ ಬರೆಯೋಣ. x1 x2 x3 x4 ಅಂತ ಕರೆಯೋಣ. ಫಂಕ್ಷನ್ ಅಲ್ವಾ? ಓಕೆ, ಫಂಕ್ಷನ್. ಓಕೆ, ಫಂಕ್ಷನ್ ತಾನೆ? ನೋಡಿ, ಇಲ್ಲಿ ಮೊದಲನೇ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಏನಿದಾವೆ x1 x2 ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ವಾ? ಅಂದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಏನಾಗಿದಾವೆ ಹೇಳಿ? ಡಿಫರೆಂಟ್ ಇಮೇಜಸ್. ಹಾಗಾದ್ರೆ ಇದು ಎಂತ ಫಂಕ್ಷನ್? ಇದು ಒನ್ ಫಂಕ್ಷನ್. ನೆಕ್ಸ್ಟ್ ಎಕ್ಸಾಂಪಲ್ ಬರ್ಕೊಬೇಡ್ರಿ, ನೋಡ್ರಿ. ನಿಮ್ಗೇನೋ ಡೌಟ್ ಇದ್ರೆ ಕೇಳ್ರಿ. ನೋಡಿ, ಡಿಫರೆಂಟ್ ಎಲಿಮೆಂಟ್ಸ್. ಓಕೆ, ಒನ್ ಫಂಕ್ಷನ್. ಓಕೆ, ಒನ್ ಫಂಕ್ಷನ್. ಇನ್ನೊಂದು ಎಕ್ಸಾಂಪಲ್ ಬರೆಯೋಣ. ನೋಡಿ, ಒನ್ ಫಂಕ್ಷನ್. ಯಾಕೆ ಒನ್ ಫಂಕ್ಷನ್ ಅಲ್ಲ? ಯಾಕೆ ಒನ್ ಫಂಕ್ಷನ್ ಅಲ್ಲ? ಡಿಫರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್. ನೋಡಿ, ಒಂದು ಕೂಡ ಎಸ್, ಡಿಫರೆಂಟ್ ಎಲಿಮೆಂಟ್ಸ್ ಸೇಮ್ ಇಮೇಜ್. ಇದು ಒನ್ ಅಲ್ಲ ನೋಡಿ, ನಾಟ್ ಒನ್. ಇದನ್ನ ಏನಂತ ಕರೀತಾರೆ ಅಂದ್ರೆ ಮೆನಿ ಒನ್ ಅಂತಾರೆ. ಇದನ್ನ ಮೆನಿ ಒನ್ ಫಂಕ್ಷನ್ ಅಂತ ಹೇಳ್ತಾರೆ. ಇದು ಒನ್ ಅಲ್ಲ.
ನೋಡಿ ನೋಟ್ ಮಾಡ್ಕೊಳ್ಳಿ, ಮೆನಿ ಒನ್. ಇದು ನಾವು ಆನ್ಲೈನ್ ಅಲ್ಲಿ ಹೇಳಿಲ್ಲ, ಇದನ್ನ ಮೆನಿ ಒನ್ ಫಂಕ್ಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇದು ಒನ್ ಒನ್ ಅಲ್ಲೋ ನೋಡೋಣ. ನೋಡಿ, ಮೆನಿ ಒನ್. ಸೊ ಇಟ್ ಇಸ್ ನಾಟ್ ಒನ್ ಒನ್. ಇದು ಕೂಡ ಓಕೆ, ಒನ್ ಒನ್. ಓಕೆ, ಒನ್ ಒನ್ ಅಲ್ಲ. ಓಕೆ, ಆಯ್ತಾ? ಹಾಗಾದ್ರೆ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರೆಂಟ್ ಇಮೇಜಸ್ ಇದ್ರೆ ಒನ್ ಒನ್ ಅಂತ ಕರಿತೀವಿ. ಸೊ ಇದ್ರದ್ದು ಮ್ಯಾಥಮೆಟಿಕಲಿ ಡೆಫಿನಿಷನ್ ಏನಂದ್ರೆ ಬರ್ಕೊಡ್ರಿ. ನಮಗೆ ಯಾವುದೇ ಎರಡು ಎಲಿಮೆಂಟ್ಸ್ ನಮ್ಮ ಮೊದಲನೇ ಸೆಟ್ಟಿಗೆ ಸೇರಿದ್ರೆ, ಮೊದಲನೇ ಸೆಟ್ ಎಕ್ಸ್ ಅನ್ಕೊಡ್ರಿ, ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಇದ್ರೆ ಆ ಎರಡು ಎಲಿಮೆಂಟ್ಸ್ ಈಕ್ವಲ್ ಇರಬೇಕು. ಇಸ್ ಈಕ್ವಲ್ ಟು ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಆಗಿರ್ಬೇಕು. ಇದು ಒನ್ ಒನ್ ಫಂಕ್ಷನ್ ಇನ ಮ್ಯಾಥಮೆಟಿಕಲ್ ಡೆಫಿನಿಷನ್. ಅದು ವರ್ಡ್ಸ್ ಅಲ್ಲಿ ನಾವಾಗ್ಲೇ ಹೇಳಿದ್ವಿ. ನಡೆಯುತ್ತೆ ಎರಡು ಒಂದೇನೆ, ಬಟ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಎರಡನ್ನು ಯೂಸ್ ಮಾಡ್ಕೊಂತೀವಿ. ಇದು ಕೆಲವು ಪ್ರಾಬ್ಲಮ್ಸ್ ನಾವು ಇದನ್ನು ಮಾಡಿದೀವಿ. ಎಫ್ ಆಫ್ ಎಕ್ಸ್ ಒನ್ ಅಂದ್ರೆ ಇಮೇಜಸ್ ಸೇಮ್ ಇದ್ರೆ ಎಲಿಮೆಂಟ್ಸ್ ಗಳು ಏನಾಗಿರ್ಬೇಕು, ಸೇಮ್ ಇರ್ಬೇಕು. ಇದ್ರೆ ಒನ್ ಒನ್ ಅಂತ ಹೇಳಿ. ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಇದ್ರೆ ಎಲಿಮೆಂಟ್ಸ್ ಎಕ್ಸ್ ಒನ್ ಎಕ್ಸ್ ಟು ಇರ್ತಾವಲ್ಲ, ಎರಡು ಸೇಮ್ ಇರ್ಬೇಕು. ಇದ್ರೆ ಒನ್ ಒನ್ ಅಂತ ಅರ್ಥ. ಆಯ್ತಾ? ನೆಕ್ಸ್ಟ್ ಟೈಮ್ ಕೇಳಿದಾಗ ಈ ಡೆಫಿನಿಷನ್ ಹೇಳ್ಬೇಕು ನೀವು. ಆನ್ ಟು ನೋಡಿ, ಆನ್ ಟು ನೋಡೋಣ. ಆನ್ ಟು ಅಥವಾ ಸರ್ಜೆಕ್ಟಿವ್. ನೋಡಿ, ಇದು ಎಂತ ಫಂಕ್ಷನ್ ನೋಡ್ರಿ. ಅಲ್ಲಲ್ಲ, ನಾನು ಆನ್ ಟು ಅಲ್ಲ ಕೇಳಿದ್ದು. ಇದು ಒನ್ ಒನ್ ಅಥವಾ ಒನ್ ಒನ್ ಅಲ್ವಾ? ಓಕೆ, ಒನ್ ಒನ್ ಅಲ್ಲ. ಓಕೆ, ಒನ್ ಒನ್ ಅಲ್ಲ. ನೋಡಿ, ಈಗ ಆನ್ ಟು ಅಂತಂದ್ರೆ ನೆನಪಿಟ್ಕೊಳ್ಳಿ, ಯಾವಾಗಲೂ ಎಲ್ಲರೂ ಕೇಳಿಸ್ಕೊಡ್ರಿ ಎಲ್ಲರೂ. ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ ನೋಡ್ರಿ ಫಸ್ಟ್. ಆನ್ ಟು ಅಂತ ಕೂಡ ಸೆಕೆಂಡ್ ಸೆಟ್ ಅಬ್ಸರ್ವ್ ಮಾಡ್ಬೇಕು ಯಾವಾಗಲೂ. ಅಬ್ಸರ್ವ್ ಮಾಡ್ರಿ, ಇನ್ನೊಂದ್ಸರಿ ಹೇಳ್ತಿದೀನಿ. ಆನ್ ಟು ಅಂದ್ರೆ ನಮ್ಮ ಗಮನ ಯಾವಾಗಲೂ ಸೆಕೆಂಡ್ ಸೆಟ್ ಕಡೆ ಹೋಗ್ಬೇಕು. ಸೆಕೆಂಡ್ ಸೆಟ್ ಕಡೆ ಇರ್ಲಿ ನಿಮ್ ಗಮನ. ನೋಡಿ, ಇದು ಎಂತ ಫಂಕ್ಷನ್? ಎಸ್ ಎಸ್, ಆನ್ ಟು ಫಂಕ್ಷನ್ ಅಂದ್ರೆ ಸೆಕೆಂಡ್ ಎಲಿಮೆಂಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಕನೆಕ್ಟ್ ಆಗಿರ್ಬೇಕು ಆ ಕಡೆಯಿಂದ. ಅರ್ಥ ಆಗ್ತೈತಾ? ನಾನೇನು ಡೆಫಿನೇಷನ್ ಬರ್ದಿಲ್ಲ, ನೋಡ್ಕೊಡ್ರಿ ಸರಿಯಾಗಿ. ಎರಡನೇ ಸೆಟ್ ಅಲ್ಲಿ ಯಾವ ಎಲಿಮೆಂಟ್ಸ್ ಗಳು ಕೂಡ ಉಳ್ಕೋಬಾರ್ದು. ಅಟ್ಲೀಸ್ಟ್ ಒಂದು ಇಮೇಜ್ ಇದ್ದೇ ಇರಬೇಕು. ಅದನ್ನ ನಾವು ಆನ್ ಟು ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ. ನೋಡಿ, ಇದು ಆನ್ ಟು ಆಗುತ್ತಾ ನೋಡ್ಕೊಳ್ಳಿ. ಯಾಕೆ ಆನ್ ಟು ಅಲ್ಲ ಇದು? ಯಾಕೆ? ಆ, ಹ್ಮ್, ಹೇಳಿ. ಆ, ಅಂದ್ರೆ ಹೌದೌದು. ನೋಡಿ, 8 ಹೌದಾ? 8 ತಾನೇ ಇರೋದು. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, 8 ಇದೆಯಲ್ಲ. 8 ನೋಡ್ಕೊಳ್ಳಿ, 8 ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್. ಅದು ಆನ್ಲೈನ್ ಕನೆಕ್ಟ್ ಆಗಿಲ್ಲ. 8 ನೋಡಿ, 8 ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್. ಅದು 8 ಕನೆಕ್ಟ್ ಆಗಿಲ್ಲ. ಹೌದಾ? ಸೋರ್ಸ್ ಲೈನ್ ಸರಿ ನೋಡಿ, 8 ಕನೆಕ್ಟ್ ಆಗಿಲ್ಲ. ಅದಕ್ಕೆ ಇದು ಆನ್ ಟು ಅಲ್ಲ. ಅರ್ಥ ಆಯ್ತಾ? ಈ ಕಡೆ ಹೋಗ್ಬೇಕಾ? 8 ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್. 8 ಯಾವ ಸೆಟ್ ಸೇರಿದೆ? ಹಾ, ಸೆಕೆಂಡ್ ಸೆಟ್ ಸೇರಿದೆ. ನೋಡ್ಕೊಡ್ರಿ, ಅಬ್ಸರ್ವ್ ಮಾಡ್ರಿ. ಸರಿ ಇದೆಯಾ? ಇದು ಒನ್ ಒನ್ ಆಗುತ್ತಾ? ಇಟ್ ಈಸ್ ನೀದರ್ ಒನ್ ಒನ್ ನಾರ್ ಆನ್ ಟು. ಕರೆಕ್ಟಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಅಬ್ಸರ್ವ್ ಮಾಡಿ. ನೋಡಿ, ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಇದು ಆನ್ ಟುನಾ? ಇಸ್ ಇಟ್ ಆನ್ ಟು?
1 ಆಗುತ್ತಾ? ಹಾ, ಒಂದ್ ನಿಮಿಷ ನೋಡಿ. ಓಕೆ, ಎ ಟು ಬಿ ಅಂತ ಕರೆಯೋಣ. ವಾಟ್ ಈಸ್ ದ ಡೊಮೇನ್? ಸಾರಿ, ಕೋಡ್. ಓಕೆ, ವಾಟ್ ಈಸ್ ದ ಕೋಡೊಮೇನ್? ಓಕೆ, 135. Codomain is okay, 135. What is the range? What is the range? What is the range? 135. Okay, ನೋಡಿ, codomain is equal to ಏನಾಯ್ತು? ರೇಂಜ್ ಆಯ್ತು. ಸೊ ಯಾವ ಫಂಕ್ಷನ್ ಅಲ್ಲಿ ಕೋಡೊಮೇನ್ ಫಂಕ್ಷನಿನ ರೇಂಜ್ಗೆ ಈಕ್ವಲ್ ಆಗುತ್ತಲ್ಲ ಆ ಫಂಕ್ಷನ್ ನಾವೇನಂತ ಕರಿತೀವಿ ಅಂದ್ರೆ ಆನ್ ಟು ಅಂತ ಕರಿತೀವಿ. ನೋಡಿ, ಇದು ಡೆಫಿನಿಷನ್. ಕೋಡೊಮೇನ್ ಇಸ್ ಈಕ್ವಲ್ ಟು ರೇಂಜ್ ಆದ್ರೆ ಆ ಫಂಕ್ಷನ್ ನಾವೇನಂತ ಕರಿತೀವಿ? ಆನ್ ಟು ಅಂತ ಕರಿತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಇದು ಆಂಟುನೋ ಅಲ್ವಾ? ಓಕೆ, ಇದು ಕೋಡೊಮೇನ್ ಇದ್ರದ್ದು ಕೋಡೊಮೇನ್. ಓಕೆ, 1 2 3 ರೇಂಜ್. ರೇಂಜ್ ಬರೀ 1 2 ಅಷ್ಟೇ. ಹಾ, ನೋಡಿ, ಕೋಡೊಮೇನ್ ಅಲ್ಲಿ ಒಂದು ಎಕ್ಸ್ಟ್ರಾ ಇದೆ. ರೇಂಜ್ ಬರೀ 1 2 ಮಾತ್ರ. ಅಂದ್ರೆ ಇಲ್ಲಿ ಕೋಡೊಮೇನ್ ನಾಟ್ ಈಕ್ವಲ್ ಟು ರೇಂಜ್, ದೇರ್ ಫೋರ್ ಅದಕ್ಕೆ ಇದು ಆಂಟು ಅಲ್ಲ. ಅಂದ್ರೆ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಸೆಕೆಂಡ್ ಸೆಟ್ ಅಲ್ಲಿ ನಿಮಗೆ ಎಷ್ಟೇ ಎಲಿಮೆಂಟ್ಸ್ ಇರಲಿ, ಯಾವ್ದಾದ್ರು ಒಂದ್ ಎಲಿಮೆಂಟ್ ಇಮೇಜ್ ಇಲ್ದಂಗೆ ಇದ್ಬಿಟ್ರೆ ಅದು ಆಂಟು ಆಗಲ್ಲ. ಡೌಟ್ ಇದೆಯಾ? ಓಕೆ, ನೋಡಿ, ಇವಾಗ ಆನ್ ಟು ಡೆಫಿನಿಷನ್ ಹೇಳೋಣ, ಬರ್ಕೊಳ್ರಿ. ಎರಡನೇ ಸೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸಿಗೂ ಯಾವ ಎಲಿಮೆಂಟ್ ಹೋಗ್ಬಾರ್ದು? ಫಾರ್ ಆಲ್. ಯಾವ ಸೆಟ್ ನೋಡ್ಬೇಕು ಹೇಳ್ರಿ ನಾವು? ಸೆಕೆಂಡ್ ಅಲ್ಲ, ಸೆಕೆಂಡ್ ಸೆಟ್ ಅಲ್ವಾ? ಸೆಕೆಂಡ್ ಸೆಟ್ ಅಲ್ಲಿರೋ ಎಲಿಮೆಂಟ್ಸ್ ಬೇಕು ನಮಗೆ. ಯಾವ್ದೋ ಒಂದು ಎಲಿಮೆಂಟ್ ವೈ ಅಂತ ತಗೊಳ್ಳಿ. ವೈ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ವೈ ಅನ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೇನೆ ನೋಡಿ. ಎರಡನೇ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸಿಗೂ ಇಮೇಜ್ ಇರಬೇಕು. ದೇರ್ ಎಕ್ಸಿಸ್ಟ್ ಒಂದು ಇಮೇಜ್, ಯಾವ್ದೋ ಒಂದು ಎಕ್ಸ್ ಅಂತ ಇರಬೇಕು. ಅದು ಫಸ್ಟ್ ಸೆಟ್ ಅಲ್ಲಿ ಇರಬೇಕು. such that y is equal to f of x is called on to. ಏನಾದ್ರು ಡೌಟ್ ಇದೆಯಾ? ಸರಿ, ನೋಡಿ, ಎರಡನೇ ಸೆಟ್ ಅಲ್ಲಿರೋ ಎಲ್ಲಾ ಎಲಿಮೆಂಟ್ಸಿಗೂ ಫಾರ್ ಆಲ್ ಅಂತ ಅದಕ್ಕೆ ಬರ್ತಿರೋದಿಲ್ಲ. ಅಟ್ಲೀಸ್ಟ್ ಒಂದು ಇಮೇಜ್ ಇರಬೇಕು. ಅವೆರಡು ಯಾವ ರಿಲೇಷನ್ ಕನೆಕ್ಟ್ ಆಗಿರ್ಬೇಕು? y is equal to f of x. ಅಂತ ಫಂಕ್ಷನ್ ಏನಂತ ಕರಿತೀವಿ? ಆನ್ ಟು ಅಂತ ಕರಿತೀವಿ. ಇನ್ನೊಂದು ಡೆಫಿನಿಷನ್ ಏನು? ಈಗಿನ ಹೇಳಿದ್ವಲ್ಲ, ಕೋಡೊಮೇನ್ ಇಸ್ ಈಕ್ವಲ್ ಟು ರೇಂಜ್ ಆಗಿದ್ರೆ ಅದು ಕೂಡ ಏನಂತ ಕರಿತೀವಿ ನಾವು? ಆನ್ ಟು ಅಂತ ಕರಿತೀವಿ. ಓಕೆ, ನೋಡಿ, ನಾವೀಗ 1 1 ಗೊತ್ತಾಯ್ತು, ಆನ್ ಟು ಅಂತ ಗೊತ್ತಾಯ್ತು. ಸೊ ಎರಡು ಫಂಕ್ಷನ್ 1 1 ಇದ್ದು ಆನ್ ಟು ಇದ್ರೆ ಆ ಫಂಕ್ಷನ್ ನಾವೇನಂತ ಕರಿತೀವಿ? ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ ದ ಫಂಕ್ಷನ್ ವಿಚ್ ಈಸ್ 1 1 ಅಂಡ್ ಆನ್ ಟು, ಇಟ್ ಈಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್. ಸರಿ ಇದೆಯಾ? ಗೊತ್ತಾಗ್ತಾ ಇದೆಯಾ? ನೋಡಿ, ನಾನು ಈಗ ಸ್ಕ್ರೀನಿಗೆ ಬರ್ತೀನಿ. ಇನ್ನೊಂದ್ಸರಿ ಸ್ಕ್ರೀನಿಗೆ ಹೋಗೋದಕ್ಕಿಂತ ಮುಂಚೆ ನಾನು ರೀಕಾಲ್ ಮಾಡ್ತೀನಿ. ಯಾವುದೇ ಮೊದಲನೇ ಸೆಟ್ ಅಲ್ಲಿರೋ ಯಾವುದೇ ಎರಡು ಎಲಿಮೆಂಟ್ಸ್ ಗಳು ಎಫ್ ಆಫ್ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ಆಗಿ ಎಕ್ಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಟು ಅಂತ ಪ್ರೂವ್ ಮಾಡಿದರೆ 1 1. ಓಕೆನಾ? ಆಮೇಲೆ ಎರಡನೇ ಸೆಟ್ ನಿಮ್ಗೆ ಯಾವ್ದಾರ ಇರಲಿ, ಎರಡನೇ ಸೆಟ್ ನಿಮಗೆ ವೈ ಇರ್ಬೇಕು ಅಂತಲ್ಲ, ಎರಡನೇ ಸೆಟ್ ಎ ಇತ್ತು ಅನ್ಕೊಳ್ಳಿ. ಎರಡನೇ ಸೆಟ್ ಅಲ್ಲಿರೋ ಯಾವುದೇ ಎಲಿಮೆಂಟ್, ಎಲ್ಲಾ ಎಲಿಮೆಂಟ್ಸಿಗೂ ಎಕ್ಸ್ ಬಿಲಾಂಗ್ಸ್ ಟು, ಸಾರಿ, ಎರಡನೇ ಸೆಟ್ ಬಿ ಅಲ್ವಾ? ಓಕೆ, ಇನ್ನೊಂದ್ಸರಿ ಬರೀತೀನಿ. ಎರಡನೇ ಸೆಟ್ ಅಲ್ಲಿರೋ ಯಾವುದೇ ಎಲ್ಲಾ ಎಲಿಮೆಂಟ್ಸ್ಗೂ ಒಂದು ಇಮೇಜ್ ಇರಲೇಬೇಕು. ಸಚ್ ದಟ್ ಹೆಂಗ್ ಕನೆಕ್ಟ್ ಆಗ್ಬೇಕು? ಅವೆರಡು ವೈ ಇಸ್ ಈಕ್ವಲ್ ಟು ಏನಾಗಬೇಕು? ಎಫ್ ಆಫ್ ಎಕ್ಸ್ ಆಗ್ಬೇಕು. ಅಥವಾ ಫಂಕ್ಷನಿನ ರೇಂಜ್ ಕೋಡೊಮೇನ್ಗೆ ಏನಾಗಬೇಕು? ಈಕ್ವಲ್ ಇದ್ದರೆ ಆನ್ ಟು. ಈಕ್ವಲ್ ಇರ್ಲಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಆನ್ ಟು. ಸೊ ಇದನ್ನ ನಾವು ಪ್ರಾಬ್ಲಮ್ಸ್ ಅಲ್ಲಿ ಬಳಸಬಹುದು. ನೀವು ಡೆಫಿನೇಷನ್ ಆದ್ರೂ ಬಳಸ್ಕೊಳ್ರಿ, ಇಲ್ಲ ರೇಂಜ್ ಇಸ್ ಈಕ್ವಲ್ ಟು ಕೋಡೊಮೇನ್ ಅಂತ ಬಳಸ್ಕೊಳ್ರಿ. ಅದು ಪ್ರಾಬ್ಲಮ್ ಮೇಲೆ ಡಿಪೆಂಡ್. ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡಿದೀವಿ ಅದನ್ನ. ಓಕೆನಾ? ಈಗ ನೀವು ಬೈಜೆಕ್ಟಿವ್ ಅಲ್ಲ ಅಂತ ಹೇಳ್ಬೇಕು ನಂಗೆ. ನೋಡೋಣ.
ಅಲ್ಲ, ಇದು ಫಸ್ಟ್ ಆಫ್ ಆಲ್ ಫಂಕ್ಷನ್ ಅಲ್ಲ ಇದು. ನೆಕ್ಸ್ಟ್ ಸೊ ಇಟ್ ಈಸ್ ಬೋತ್ ಒನ್ ಅಂಡ್ ಆನ್ ಟು, therefore it is by 50. ನೆಕ್ಸ್ಟ್ ಡಿಸ್ಕಸ್ ಮಾಡಿದ್ವಿ. ಸೊ ಐ ಆಮ್ ಬ್ಯಾಕ್ ಟು ದ ಸ್ಕ್ರೀನ್. ಈಗ ನೋಡೋಣ ಯಾರ್ಯಾರು ಲಾಸ್ಟ್ ಆನ್ಲೈನ್ ಅಲ್ಲಿ ಯಾರ್ಯಾರು ಇದ್ದೀರಿ ಅಂತ. ಕೇಳಿಸ್ತಾ ಇದೆಯಾ? ಓಕೆ ಓಕೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ, ಪಟ್ಟಂತ ಕೆಲವು ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡ್ತೀನಿ. ಡೆಫಿಸಿಟ್ ಎಲ್ಲ ಓದ್ಕೊಳ್ರಿ, ಬರ್ಕೊಳ್ರಿ. ಆನ್ಲೈನ್ ಕ್ಲಾಸ್ಗೆ ಸಪರೇಟ್ ನೋಟ್ಬುಕ್ ಅಲ್ಲಿ ಸುಮ್ಮನೆ ರಫ್ ಆಗಿ ನೋಟ್ ಮಾಡ್ಕೊಳ್ರಿ. ನಿಮ್ಮ ರೆಕಾರ್ಡಿಂಗ್ ಇನ್ನೊಂದ್ಸರಿ ನೋಡಿ ಹೇಳ್ತೀನಿ. ಟೀಚ್ ಮೀಟ್ ಆಪ್ ಅಲ್ಲಿ ರೆಕಾರ್ಡಿಂಗ್ ಸೆಕ್ಷನ್ ಅಲ್ಲಿ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಲ್ಲ ಅದೆಲ್ಲ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಫ್ರೀ ಟೈಮ್ ಇದ್ದಾಗ ನೀವು ಅದನ್ನ ಆ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ಬೋದು. ಓಕೆ, ಗೊತ್ತಾಗ್ತಿದೆಯಾ? ಸೊ ನಾನೀಗ ನಾಳೆ ನಿಮಗೆ ಮೆಸೇಜ್ ಮಾಡ್ತೀನಿ ಟೈಮಿಂಗ್ಸ್ ಏನು ಅಂತ. ಸೊ ಆದಷ್ಟು ನಿಮಗೆ ಮೊಬೈಲ್ ನಿಮ್ಮ ಹತ್ರ ಇರೋ ಹಾಗೆ ನೋಡ್ಕೊಳ್ರಿ. 1 ಅವರ್ ಕನೆಕ್ಟ್ ಆಗ್ರಿ. ಸೊ ಯಾರು ಕನೆಕ್ಟ್ ಆಗಿಲ್ಲ, ಸೊ ನಾವು ವಿ ಆರ್ ನಾಟ್ ರೆಸ್ಪಾನ್ಸಿಬಲ್. ಸೊ ನಾವು ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾವು ಏನೋ ನಮಗೆ ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು ಅಥವಾ ಏನೋ ಒಂದು ಇರ್ಬೋದು, ಏನಾದ್ರು ಇದ್ರು ನೀವು ಸ್ವಲ್ಪ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು 1 ಅವರ್ ನೀವು ಮೊಬೈಲ್ ಅನ್ನ ಬಳಕೆ ಮಾಡಿ. ಆಮೇಲೆ ಎಲ್ಲದನ್ನೂ ಕೂಡ ನೀವು ನೋಟ್ಬುಕ್ ಅಲ್ಲಿ ಬರೀಬೇಕು ಆನ್ಲೈನ್ ಕ್ಲಾಸಸ್ ಅನ್ನ. ಓಕೆನಾ? ಕೇಳಿಸ್ತಾ ಇದೆಯಾ? ಓಕೆ. ಸೊ ವಿ ವಿಲ್ ಎಂಡ್ today's live class at this point. Okay, we shall meet tomorrow.